ನಮಸ್ಕಾರ. ಇವತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮದ ಇನ್ನೊಂದು ಪ್ರಕರಣದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಐ ಆಮ್ ಡಿಸ್ಕಸಿಂಗ್ another principle today. The principle is principle of estoppel. I am going to discuss the concept of estoppel today. Here in the heading it is written as only 121. In fact, I am going to discuss all the 3 sections in this video. And in the next video, I am going to discuss the auxiliary points of this. ಯಾಕೆ ಅಂತಂದರೆ ಈ ಒಂದು 121, 122, 123 ವಿಷಯವನ್ನು ಚರ್ಚೆ ಮಾಡಿ ಬಿಟ್ಟರೆ ನಿಮ್ಮ ಯೂನಿಟ್ 4 ಮುಗಿದು ಹೋಗ್ತದೆ. ಸೊ ಬೈ ಟುಮಾರೋ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಯುವರ್ ಯೂನಿಟ್ 4. ಡೋಂಟ್ ವರಿ ಅಬೌಟ್ ದ ಎಕ್ಸಾಮ್ ಟೈಮ್ ಟೇಬಲ್. ಬಿಫೋರ್ ದ್ಯಾಟ್ ವಿ ಆರ್ ಕವರಿಂಗ್ ಆಲ್ ಈವನ್ ಸೆಕ್ಷನ್ ದಿ ಯೂನಿಟ್ 5 ಆಲ್ಸೋ. ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನುವಂಥ ಒಂದು ಆತ್ಮಸಾಕ್ಷಿ ನನಗಿದೆ. ಸೊ ಟುಡೇ ವಿ ಆರ್ ಡಿಸ್ಕಸಿಂಗ್ ದ ಕಾನ್ಸೆಪ್ಟ್ ಆಫ್ estoppel. What is estoppel? Maybe I have some issue with my camera. There is a moisture in the camera. I don't know how far the letters will be legible to you. Anyhow, I will complete the video and then let us see what is the effect. Here, estoppel section 121 to 123 talks about the word estoppel. ಕನ್ನಡದಲ್ಲಿ ಇದಕ್ಕೆ ಪ್ರತಿಬಂಧ ಅಂತ ಹೇಳ್ತಾರೆ. ಪ್ರತಿಬಂಧ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸ್ಬೋದು ನಾವು. The word estoppel comes from old French word. Because the whole unit is having very limited sections, I think certain history also is required for your lecture, right? So therefore, this concept of estoppel, we are going into its history. ಅದರ ಇತಿಹಾಸಕ್ಕೆ ಸ್ವಲ್ಪ ಹೋಗೋಣ ಅಂದ್ಕೊಂಡು. ಇತಿಹಾಸ ಏನು ಹೇಳುತ್ತೆ ಅಂತ ನಾವು ನೋಡೋದಾದರೆ, estoppel comes from the French word estoppel ಅಂತಕ್ಕಂಥದ್ದು. means stopper. It plugs, it stops further ಅಂತ, ಟು ಸ್ಟಾಪ್ ಅಂತ ಹೇಳ್ಬೋದು estoppel ಎಂಬ ಪದದ ಬಗ್ಗೆ. ಇಲ್ಲಿ ಕಾನ್ಸೆಪ್ಟ್ ಏನಂತಂದರೆ, ಸಿಂಬಾಲಿಕಲಿ ಇಲ್ಲಿ ಈ ಕಾನ್ಸೆಪ್ಟನ್ನು ನಾವು ಹೆಂಗೆ ಹೇಳ್ಬೋದು, ಸ್ಟಾಪಿಂಗ್ ಎ ಪರ್ಸನ್, ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸೋದು, ಟು ಗೋಯಿಂಗ್ ಬ್ಯಾಕ್ ಆನ್ ಹೀಸ್ ಪ್ರೀವಿಯಸ್ ಓನ್ ಸ್ಟೇಟ್ಮೆಂಟ್. ಹಿಂದೊಂದು ಕಾಲದಲ್ಲಿ ಅವನು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಆ ಹೇಳಿಕೆಗೆ ವ್ಯತಿರಿಕ್ತವಾಗಿ ಅವನನ್ನು ಮತ್ತೆ ಹೇಳಲಿಕ್ಕೆ ಬಿಡೋದಿಲ್ಲ ನಾವು. Law will not permit him to tell something contrary to what he has earlier told, in what way he has earlier acted. Okay, in what way earlier he was supposed to act but not acted. ಇವೆಲ್ಲವೂ ಬರ್ತವೆ. All these things are covered in this concept of estoppel. That is our this one. And if we see this estoppel in medieval period, ಇದಕ್ಕಿಂತ ಹಿಂದಿನ ಪೀರಿಯಡ್ಗೆ ನಾವು ಹೋಗೋದಿಲ್ಲ. ಮಿಡೀವಲ್ ಪೀರಿಯಡ್ಗೆ ಹೋದರೆ ಅಲ್ಲಿ ಕೇವಲ ದಸ್ತಾವೇಜುಗಳ ವಿಷಯದಲ್ಲಿ, ವಿಚ್ ಈಸ್ ಎ ಡಾಕ್ಯುಮೆಂಟ್, ಆ ವಿಷಯದಲ್ಲಿ ಮಾತ್ರ ನಾವು estoppel ತತ್ವವನ್ನು ಉಪಯೋಗ ಮಾಡ್ತಿದ್ವಿ. ಅದಲ್ಲದೆ ಮೌಖಿಕ ವಿಷಯದಲ್ಲಿ ಅಥವಾ ನಮ್ಮ ನಡತೆಯ ವಿಷಯದಲ್ಲಿ ನಾವು estoppel ತತ್ವವನ್ನು ಉಪಯೋಗಿಸುತ್ತಿರಲಿಲ್ಲ ಅಂತಕ್ಕಂಥದ್ದು ನಮ್ಮ ಮಿಡೀವಲ್ ಪೀರಿಯಡಲ್ಲಿ ಕಂಡು ಬರುತ್ತೆ. ಆದರೆ ಮಾಡರ್ನ್ ಯುಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಇಕ್ವಿಟಿ ಕೋರ್ಟ್ಸ್ ಅಂತ ಹೇಳ್ತಾರೆ. ಇಂಗ್ಲೆಂಡಲ್ಲಿ 2 ಥರದ ಕೋರ್ಟ್ ಇದ್ದು. ದೇರ್ ಆರ್ ಕೋರ್ಟ್ಸ್ ವೇರ್ ದೇ ವರ್ ಡಿಸೈಡಿಂಗ್ ದ ಥಿಂಗ್ಸ್, ಬಟ್ ವೈಲ್ ಡಿಸೈಡಿಂಗ್ ದ ಥಿಂಗ್ಸ್ ನಿಜವಾಗಿಯೂ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗುವ ಸಾಧ್ಯತೆಗಳು ಇತ್ತು. ದೇರ್ ಈಸ್ ಅಂಡ್ ವಾಸ್ ಅ ಪಾಸಿಬಿಲಿಟಿ ದ್ಯಾಟ್ ದೇರ್ ಈಸ್ ಗೋಯಿಂಗ್ ಟು ಬಿ ಎನ್ ಇನ್ಜಸ್ಟಿಸ್. ಅಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೆ ಅನ್ಯಾಯ ಆಗಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ ಆ ಪ್ರಕರಣವನ್ನು ಈ ಇಕ್ವಿಟಿ ಕೋರ್ಟಿಗೆ ವರ್ಗಾವಣೆ ಮಾಡಲಾಗ್ತಿತ್ತು. ಆವಾಗ ಇಕ್ವಿಟಿ ಕೋರ್ಟ್ನವರು ಕಾನೂನನ್ನು ಮೀರಿ ಜಡ್ಜ್ಮೆಂಟನ್ನು ಕೊಡ್ತಿದ್ರು. ಅದಕ್ಕೆ ಇಕ್ವಿಟಿ ಅಂತಾರೆ. ಜಸ್ಟಿಸ್ ಶುಡ್ ಆಲ್ವೇಸ್ ಹ್ಯಾಪನ್. ಇಫ್ ವಿ ಸಿ ಆರ್ಟಿಕಲ್ 142 of our constitution, 142 of our constitution, there is a
immense power given to the Supreme Court. There is a immense power given to the Supreme Court that in the interest of justice, I am just confirming the section. I suppose it is 142. Where is 142? Yes, Article 142. In the interest of justice, Supreme Court has got the power to give any decision, whereas with that the justice is finally achieved. That is the ಕಾನ್ಸೆಪ್ಟ್. ಹಾಗೆ ಇಲ್ಲಿ ಇಕ್ವಿಟಿ ಕೋರ್ಟ್ಗಳು ಇರ್ತಿದ್ವು. ಇಕ್ವಿಟಿ ಕೋರ್ಟ್ಗಳು ಏನು ಮಾಡಿದ್ವು ಅಂತಂದರೆ, ಈ ಮೊದಲು ಇದ್ದಂತಹ ಡಾಕ್ಯುಮೆಂಟ್ ವಿಷಯದಲ್ಲಿ ಮಾತ್ರ ನೀವು ಎರಡು ಮಾತಾಡಬಾರ್ದು ಅನ್ನೋ ವಿಷಯಕ್ಕೆ ಹೊಸದಾಗಿ ಇವನ್ನೆಲ್ಲ ಸೇರಿಸಿದ್ರು. ಏನು? ಇಟ್ ವಾಸ್ ಅಪ್ಲೈಡ್ ಟು ಪ್ರಾಮಿಸಸ್, ವರ್ಬಲ್ ರಿಪ್ರೆಸೆಂಟೇಷನ್ ಆ್ಯಂಡ್ ಕಂಡಕ್ಟ್ ಆಫ್ ದ ಪಾರ್ಟೀಸ್. ಇನ್ ಫ್ಯಾಕ್ಟ್ ಅವರ್ ಸೆಕ್ಷನ್ 121 ಇನ್ಕಾರ್ಪೊರೇಟ್ ದೀಸ್ ಥಿಂಗ್ಸ್. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಕಲಂ 121, ಮೊದಲದು 115 ಆಗಿತ್ತು. ಎವಿಡೆನ್ಸ್ ಆ್ಯಕ್ಟಲ್ಲಿ 115 ಆಗಿತ್ತು. ಈ ತತ್ವವನ್ನೇ ನಾವು ಅನುಸರಿಸ್ತೀವಿ. ಏನು? ಒಬ್ಬ ವ್ಯಕ್ತಿ ಏನಾದರೂ ವಚನ ಕೊಟ್ಟರೆ ಅಥವಾ ಮೌಖಿಕವಾಗಿ ಏನಾದರೂ ಹೇಳಿದರೆ ಮತ್ತು ಅವನ ನಡತೆಯಿಂದ ಒಂದು ಪ್ರಭಾವ ಆದರೆ ಯಾರ ಮೇಲೆ? ಇನ್ನೊಬ್ಬ ವ್ಯಕ್ತಿಯ ಮೇಲೆ ಆದಾಗ, ಆ ಒಂದು ಪ್ರಭಾವದಿಂದ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಕೃತ್ಯವನ್ನು ಮಾಡಿದ್ದಾಗ ಅವನು ಈ ಒಂದು ಹೇಳಿಕೆಗಳಿಂದ ಹಿಂದೆ ಸರಿದ್ರೆ ಆ ಇನ್ನೊಬ್ಬ ವ್ಯಕ್ತಿಗೆ ಹಾನಿಯಾಗುವ ಸಾಧ್ಯತೆ ಇರ್ತದೆ. ಆವಾಗ ಇವನಿಗೆ ಅದರಿಂದ ಹಿಂದೆ ಸರಿಯಾಗಿ ಬಿಡೋದಿಲ್ಲ. ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಒರಿಜಿನಲಿ ಇದರ ಹಿಸ್ಟ್ರಿ ತಗೊಳ್ಳೋದಾದರೆ ಇಟ್ ವಾಸ್ ಲಿಮಿಟೆಡ್ ಟು ಡಾಕ್ಯುಮೆಂಟ್ಸ್. ನೌ ಇಟ್ ಈಸ್ ಎಕ್ಸ್ಟೆಂಡೆಡ್ ಟು ಅದರ್ ಸ್ಟೇಟ್ಮೆಂಟ್ಸ್ ಆಲ್ಸೋ, ವರ್ಬಲ್, ಓಕೆ, ಆರ್ ಇವನ್ ಕಂಡಕ್ಟ್ ಆಲ್ಸೋ. ನಡತೆಯೂ ಕೂಡ ಕಂಡಕ್ಟ್ ಆಲ್ಸೋ ಇನ್ಕ್ಲೂಡೆಡ್. ಕಂಡಕ್ಟ್ ಆರ್ ವರ್ಬಲ್ ಸ್ಟೇಟ್ಮೆಂಟ್ ಅವು ಕೂಡ ಇನ್ಕ್ಲೂಡ್ ಆಗಿದ್ದೇವೆ ಅನ್ನೋದನ್ನು ನಾವು ಈ ಇಕ್ವಿಟಿ ಕೋರ್ಟ್ ಮುಖಾಂತರ ಕಾಣ್ತೀವಿ. ಆ ಇಕ್ವಿಟಿ ಕೋರ್ಟ್ ಕೊಟ್ಟಂತಹ ಒಂದು ಐತಿಹಾಸಿಕ ತೀರ್ಪಿದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗೇನ್ ಐ ಆಮ್ ಟೆಲಿಂಗ್ ಯು, ವಾಟ್ ಈಸ್ ರಿಟನ್ ಹಿಯರ್ ಈಸ್ reproduced in section 121 of BSA, or it was reproduced in section 115 of Indian Evidence Act by Sir Stephens. ಸ್ಟೀಫನ್ಸ್ ಅವರು ಈ ತೀರ್ಪಿನ ರೇಷಿಯೋ ಡೆಸಿಡೆಂಡಿಯನ್ನು, ಈ ತೀರ್ಪಿನ ತತ್ವವನ್ನು ಭಾರತದ ಸಾಕ್ಷ್ಯ ಅಧಿನಿಯಮದ ಹಳೆಯ 115 ಹೊಸ 121ರಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ಬೋದು. ಇನ್ ಎ ಲ್ಯಾಂಡ್ಮಾರ್ಕ್ ಕೇಸ್ ಆಫ್ ಪಿಕಾರ್ಡ್ ವರ್ಸಸ್ ಸಿಯರ್ಸ್, ದ ಡಾಕ್ಟ್ರಿನ್ ಆಫ್ ಇಸ್ಟಾಪಲ್ ಬೈ ರಿಪ್ರೆಸೆಂಟೇಷನ್. ನೋಡಿ, ದೇರ್ ಆರ್ 2 ಇಸ್ಟಾಪಲ್ಸ್. ಒನ್ ಈಸ್ ಇಸ್ಟಾಪಲ್ ಬೈ ರಿಪ್ರೆಸೆಂಟೇಷನ್, ಎನದರ್ ಈಸ್ ಪ್ರಾಮಿಸರಿ ಇಸ್ಟಾಪಲ್. ಎರಡಕ್ಕೂ 2 ಸಪ್ರೇಟ್ ಕೇಸ್ ಇದ್ದಾವೆ. ಇಸ್ಟಾಪಲ್ ಬೈ ರಿಪ್ರೆಸೆಂಟೇಷನ್ಗೆ ನೀವು ಪಿಕಾರ್ಡ್ ಕೇಸ್ನ ಹೇಳಬೇಕು. ಪ್ರಾಮಿಸರಿ ಇಸ್ಟಾಪಲ್ಗೆ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಎನದರ್ ಕೇಸ್ ವಾಸ್ ಕ್ಲಿಯರ್ಲಿ ರಿಕಗ್ನೈಸ್ಡ್, ರೈಟ್? ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎನ್ ಇಕ್ವಿಟೇಬಲ್ ಇಸ್ಟಾಪಲ್. ಯಾಕೆಂದರೆ ಇಕ್ವಿಟಿ ಕೋರ್ಟಿಂದ ಬಂದಿದೆ. ನ್ಯಾಯವನ್ನು ಬಗೆಹರಿಸುವ ವಿಷಯದಿಂದ ಯಾವುದೇ ವ್ಯಕ್ತಿಗೆ ಕಾನೂನಿನ ಕಾಂಪ್ಲಿಕೇಶನ್ನಿಂದ ಏನಾಗಬಾರ್ದು? ಅನ್ಯಾಯ ಆಗಬಾರ್ದು. ದಟ್ ಈಸ್ ದಿ whole concept of estoppel. If a person by his words or conduct intentionally causes another person to believe in a particular state of facts and the other person acts upon that belief, then the first person cannot, here it applies to that first person, cannot later deny the truth of the facts. ತಾನೇನು ಮೊದಲು ನಡೆದುಕೊಂಡಿದ್ದ ಆ ನಡತೆಯ ಬಗ್ಗೆ ಅಥವಾ ತಾನು ಹೇಳಿಕೆ ಕೊಟ್ಟಿದ್ನಲ್ಲ ಹೇಳಿಕೆಯ ಬಗ್ಗೆ ಅಥವಾ ತಾನು ಯಾರಿಗಾದರೂ ವಚನವನ್ನು ಕೊಟ್ಟಿದ್ನಲ್ಲ ಆ ವಚನದ ಬಗ್ಗೆ ಹಿಂದೆ ಸರಿಯುವ ಮಾತೇ ಇಲ್ಲ.
ಮಾತೇ ಇಲ್ಲ ಅನ್ನುವುದನ್ನು ಈ ಪ್ರಕರಣದಲ್ಲಿ ಪಿಕಾರ್ಡ್ ವರ್ಸಸ್ ಸಿಯರ್ಸ್ ಪ್ರಕರಣದಲ್ಲಿ ಈ ತತ್ವವನ್ನು ಅನುಸರಿಸಲಾಗ್ತದೆ. ದಿಸ್ ಈಸ್ ದಿ ಪ್ರಿನ್ಸಿಪಲ್ ಅಡಾಪ್ಟೆಡ್. ನೌ ಇಸ್ಟಾಪಲ್ ಲೀಗಲಿ ಪ್ರಿವೆಂಟ್ಸ್. ವಾಟ್ ಈಸ್ ದ ಕೋರ್ ಪರ್ಪಸ್ ಆಫ್ ಇಸ್ಟಾಪಲ್? ಕಾನೂನಾತ್ಮಕವಾಗಿ ಇದೇನು ಮಾಡ್ತದೆ? ತಡೆ ಒಡ್ತದೆ. ಯಾವುದಿಂದ? ಎ ಪರ್ಸನ್ ಕಾಂಟ್ರಡಿಕ್ಟಿಂಗ್ ಇನ್ ಹಿಸ್ ಓನ್ ಸ್ಟೇಟ್ಮೆಂಟ್. ಓಕೆ, ಅಲಿಗನ್ಸ್ ಕಾಂಟ್ರರಿಯ ನಾನೆಸ್ಟ್ ಆಡಿಂಡೆಸ್. ಅಂದರೆ ನೋ ಪರ್ಸನ್ ಕ್ಯಾನ್ ಕಾಂಟ್ರಡಿಕ್ಟ್ ಹಿಸ್ ಓನ್ ಸ್ಟೇಟ್ಮೆಂಟ್. ನೋ ಒನ್ ವಿಲ್ ಹಿಯರ್ ದ ಪರ್ಸನ್. ನೋ ಒನ್, ಇದಕ್ಕೆ ನಾವು ಹೆಂಗೆ ಬರಿಬೋದು ಅಂತಂದ್ರೆ, ನೋ ಒನ್ ಆರ್ ನನ್ ವಿಲ್ ಹಿಯರ್ ದ ಪರ್ಸನ್ who speaks contradictory. Who speaks contradictory. ಮುಂಜಾನೆ ಒಂದು ಹೇಳೋದು, ಸಂಜೆಲಿ ಒಂದು ಹೇಳೋದು, ಇವತ್ತೊಂದು ಹೇಳೋದು, ನಾಳೆ ಒಂದು ಹೇಳೋದು. ನೋ, law will not permit it. Law will not permit it. That is the basic principle. The crux of the principle is this: equally prevents a person from contradicting. That's the word. Key word is contradicting his own previous statements, representations, admissions, or conduct when another person relied upon them. ಯಾವಾಗ ನೀನು ಎಷ್ಟರ ಸುಳ್ಳು ಹೇಳು, ಪ್ರಾಬ್ಲಮ್ ಇಲ್ಲ. ಆದರೆ ನಿನ್ನ ಸುಳ್ಳಿನಿಂದ ಅಥವಾ ನಿನ್ನ ಹಳೆ ಹೇಳಿಕೆಯಿಂದ ಮೂರನೇ ವ್ಯಕ್ತಿಗೆ ಯಾವುದೇ ರೀತಿಯಾದರೆ ಹಾನಿ ಆಗಬಾರ್ದು. ಹಾನಿ ಆದರೆ ಇಸ್ಟಾಪಲ್ ಇಸ್ ಗೋಯಿಂಗ್ ಟು ಪ್ಲೇ. ಅದಕ್ಕೇ ನಮಗೇನಾಗಿದೆ ಅಂದರೆ, ಸೆಕ್ಷನ್ 25, ಸೆಕ್ಷನ್ 121 ಆರ್ ರಿಲೇಟೆಡ್. ನೀವು ಸೆಕ್ಷನ್ 25 ಹೆಡ್ಡಿಂಗ್ ಓದಿದ್ರೆ ಗೊತ್ತಾಗುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ದಟ್. ಸೆಕ್ಷನ್ 25 ಆಫ್ BSA, ಬೋತ್ BSA ಓನ್ಲಿ, ಎರಡೂ BSAಗೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳೇ. ಓಕೆ, ಸೊ ಸಿಂಪಲ್ ಮೀನಿಂಗ್ ಏನು ಹೇಳ್ಬೋದು ನಾವು ಅಂತಂದರೆ, ಯು ಕ್ಯಾನಾಟ್ ಸೇ ಒನ್ ಥಿಂಗ್ ಟುಡೇ ಆ್ಯಂಡ್ ಅಪೋಸಿಟ್ ಟುಮಾರೋ ವೆನ್ ಎನದರ್ ಪರ್ಸನ್ ಹ್ಯಾಸ್ ಆಲ್ರೆಡಿ ಬಿಲೀವ್ಡ್ ಇನ್ ಯುವರ್ ಫಸ್ಟ್ ಸ್ಟೇಟ್ಮೆಂಟ್. ನಿನ್ನೆ ಹೇಳಿದ ನಿನ್ನ ಹೇಳಿಕೆಯ ಮೇಲೆ ಇನ್ನೊಬ್ಬ ನಂಬಿ ಏನೋ ಒಂದು ಪಾಪ ಕೆಲಸ ಮಾಡಿದ್ದ ಅಂತ ಇಟ್ಕೊಳ್ಳಿ. ಮರುದಿವಸ ಬಂದು ನೀನು ಹಂಗೆ ಹೇಳಂಗಿಲ್ಲ. ಫಾರ್ ಎಕ್ಸಾಂಪಲ್, ಅಣ್ಣ ನಿನಗೆ ಟೆಂಡರ್ ಆಗಿಬಿಟ್ಟಿದೆ, ಮಾಡು ನಿನ್ನ ಕೆಲಸ ಅಂತ ಹೇಳಿಬಿಟ್ಟು, ಓಕೆ, ಆಮೇಲೆ ಒಂದು ವಾರ ಬಿಟ್ಟು ಟೆಂಡರ್ ನೋಡೋಕ್ಕೆ ಹೋದರೆ ಟೆಂಡರ್ ಇವನಿಗೆ ಆಗಿರೋದೇ ಇಲ್ಲ, ನೀವು ಅಲ್ಲಿ ಕೆಲಸ ಮಾಡಿಬಿಟ್ಟಿರ್ತಾನೆ. ದಟ್ ಈಸ್ ದ ಸ್ಟೇಟ್ಮೆಂಟ್. ಓಕೆ, ಸೊ this is the foundation of the maxim. A person cannot approbate and reprobate same time. ಒಂದೇ ಸಲಕ್ಕೆ ಅವನೇನು ಮಾಡ್ಬೋದು? ಒಪ್ಕೊಳ್ಳೋದು, ನಿರಾಕರಿಸೋದು ಎರಡೂ ಮಾಡೋಕ್ಕಾಗಲ್ಲ. ಅಪ್ರಾಬೇಟ್ ಆ್ಯಂಡ್ ರಿಪ್ರಾಬೇಟ್. ಅಪ್ರಾಬೇಟ್ ಅಂದರೆ ಒಪ್ಕೊಳ್ಳೋದು, ರಿಪ್ರಾಬೇಟ್ ಅಂದರೆ ಇಲ್ಲ ಅನ್ನೋದು. ಒಮ್ಮೆ ಹೂ ಅನ್ನೋದು, ಒಮ್ಮೆ ಇಲ್ಲ ಅನ್ನೋದು. ನೋ, ದಟ್ ಇಸ್ ನಾಟ್ ಪರ್ಮಿಟೆಡ್. ದಟ್ ಈಸ್ ದಿಸ್ ಕಾನ್ಸೆಪ್ಟ್ ವಿ ಶುಡ್ ಕೀಪ್ ಇನ್ ಅವರ್ ಮೈಂಡ್. ಆ್ಯಂಡ್ ದಿಸ್ ಎಕ್ಸ್ಪಾನ್ಷನ್, ಮಾಡರ್ನ್ ಎಕ್ಸ್ಪಾನ್ಷನ್, ನಾನು ಅವಾಗ ಅಲ್ಲಿ ಏನು ಮಾಡಿದ್ವಿ? ಇಸ್ಟಾಪಲ್ ಆಫ್ ರಿಪ್ರೆಸೆಂಟೇಷನ್ ನೋಡಿದ್ವಿ ನಾವು. ವಾಟ್ ವಿ ಹ್ಯಾವ್ ಸೀನ್ ಹಿಯರ್ ವಿ ಹ್ಯಾವ್ ಸೀನ್ ಇಸ್ಟಾಪ್ಡ್ ಬೈ ರಿಪ್ರೆಸೆಂಟೇಷನ್ ಈ ಕೇಸಲ್ಲಿ. ಈಗ ನಾವು ನೋಡ್ತಿರ್ತಕ್ಕಂಥ ಈ ಕೇಸಲ್ಲಿ ಏನು ನೋಡ್ತೀವಿ ನಾವು? ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದಿಸ್ ಕೇಸ್, ವಿ ಆರ್ ಗೋಯಿಂಗ್ ಟು ಸಿ, in this case, Lord Jennings, particularly in this case, has carved out a new word called promissory estoppel. This promissory estoppel you have read in contract law also. This promissory estoppel you have read in administrative law also. This promissory estoppel you have read in contract by government also. ನೆನ್ಪಿಟ್ಕೊಳ್ಳಿ, ಈ ಎಲ್ಲ ಸಂದರ್ಭಗಳಲ್ಲೂ ನಾವು ಪ್ರಾಮಿಸರಿ ಎಸ್ಟಾಪಲ್ನ ಓದಿದ್ದೀವಿ. ಟುಡೇ ವಿ ಆರ್ ರೀಡಿಂಗ್ ಇಟ್ ವಿತ್ ರೆಫರೆನ್ಸ್ ಟು ಎವಿಡೆನ್ಸ್ ಆ್ಯಕ್ಟ್ ಆ್ಯಂಡ್ ಸೆಕ್ಷನ್ ಈಸ್ ಸೆಕ್ಷನ್ 121. Right? So here, what is the concept? Before that, let me explain this case, the facts of this case. I am going to explain the facts of this case. Otherwise, simply if I tell this
ಆ್ಯಂಡ್ ದಿಸ್ ಈಸ್ ದ ಕಾನ್ಸೆಪ್ಟ್ ಅಂದರೆ ನಿಮಗೆ ನೆನಪುಳಿಲಿಕ್ಕಿಲ್ಲ. ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಪ್ರಕರಣದ ಸಂದರ್ಭದಲ್ಲಿ ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ ಎ ಎಕ್ಸ್ ಪ್ರಾಪರ್ಟಿಗೆ ಎಕ್ಸ್ ಪ್ರಾಪರ್ಟಿ ಇದ್ರದ್ದು ಮಾರ್ಟ್ಗೇಜ್ ಇರುತ್ತೆ ಇವನಿಗೆ. ಈಸ್ ಎ ಮಾರ್ಟ್ಗೇಜಿ ಇವನು ಮಾರ್ಟ್ಗೇಜಿ ಇರುತ್ತೆ. ಆದರೆ ಪ್ರಾಪರ್ಟಿ ಬಿ ಹತ್ರ ಇರುತ್ತೆ. ಈ ಪ್ರಾಪರ್ಟಿ ಯಾರ ಹತ್ರ ಇರುತ್ತೆ? ಬಿ ಹತ್ರ ಇರುತ್ತೆ. ನೌ ಸಿ ವಾಂಟ್ಸ್ ಟು ಪರ್ಚೇಸ್ ದ ಪ್ರಾಪರ್ಟಿ ಫ್ರಮ್ ಬಿ ಹತ್ರ ಹೋಗಿ ಇವನು ಬಿ ಇಂದ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡ್ತಾನೆ ಯಾವುದು? ಪ್ರಾಪರ್ಟಿನ. ಬಿ ಓನರ್ ಆಗಿರ್ತಾನೆ, ಆದರೆ ಹೇಗೆ ಮಾರ್ಟ್ಗೇಜ್ ಮಾಡಿರ್ತಾನೆ. ಈ ಏನ್ ಮಾಡ್ತಾನೆ? ಈ ಸಿ ಹತ್ರ ಹೋಗಿ ಎ ರೆಕಮೆಂಡ್ಸ್ ಸಿ ಟು ಪರ್ಚೇಸ್ ದಿಸ್ ಪ್ರಾಪರ್ಟಿ. ಇದು ಆಮೇಲೆ ಏನ್ ಮಾಡ್ತಾನೆ? he says property belongs to B. Recommends to purchase property from B. ಬಿ ಇಂದ ನೀನು ಈ ಪ್ರಾಪರ್ಟಿ ತಗೋ ಅಂತ ಹೇಳ್ತಾನೆ. ಇವನೇ ರೆಕಮೆಂಡ್ ಮಾಡಿ ಬಿ ಇಂದ ಇವನು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿದ ಮೇಲೆ ಎ ವಿಲ್ ಗೋ ಟು ಕೋರ್ಟ್. ಎ ವರ್ಸಸ್ ಸಿ. ಹಿಯರ್ ಎ is Picard. ಸಿ is Sears. ಇವನೇ ಹೋಗ್ತಾನೆ. ಏನ್ ಕೇಸ್ ಹಾಕ್ತಾನೆ? ಆ ಪ್ರಾಪರ್ಟಿ ನನಗೆ ಮಾರ್ಟ್ಗೇಜ್ ಆಗಿದೆ, ಇವನು ಪರ್ಚೇಸ್ ಮಾಡಕ್ ಬರಲ್ಲ. ಸಿ ಕೆನಾಟ್ ಪರ್ಚೇಸ್ ದ ಪ್ರಾಪರ್ಟಿ ಬಿಕಾಸ್ ಐ ಆಮ್ ಹ್ಯಾವಿಂಗ್ ದ ಮಾರ್ಟ್ಗೇಜ್ ಡೀಡ್ ಆಫ್ ಪ್ರಾಪರ್ಟಿ ಎಕ್ಸ್ ಮಾರ್ಟ್ಗೇಜ್ ಆಗಿದೆ. ಎಲ್ಲ ವ್ಯವಹಾರ ಮುಗಿದ ತನಕ ಸಿ ಜೊತೆಗೆ ಬಿ ಜೊತೆಗೆ ಇರ್ತಾನೆ. ತಗೊಳ್ಳಿ ಬಿ ಪ್ರಾಪರ್ಟಿ ಅದು ಅಂತ ಹೇಳ್ತಾನೆ. ಬಟ್ ರಿಯಾಲಿಟಿ ಏನಾಗಿರುತ್ತೆ? ಪ್ರಾಪರ್ಟಿ ಫ್ರೀ ಟೈಟಲ್ ಇರಲ್ಲ. ಪ್ರಾಪರ್ಟಿ ಏನಾಗುತ್ತೆ? ಮಾರ್ಟ್ಗೇಜ್ ಆಗಿರುತ್ತೆ. ಮಾರ್ಟ್ಗೇಜ್ ರಿಲೀಸ್ ಆಗೋ ತನಕ ಪರ್ಚೇಸ್ ಮಾಡಕ್ಕೆ ಬರಂಗಿಲ್ಲ. ಆದರೆ ಇವನು ನಾಟಕ ಏನು ಮಾಡ್ತಾನೆ? ಯಾವ ಮಾರ್ಟ್ಗೇಜ್ ಇಲ್ಲ ಅಂತ ಹೇಳ್ತಾನೆ. ಅವಾಗ ಕೋರ್ಟ್ ಏನು ಹೇಳುತ್ತೆ? ಕೋರ್ಟ್ ವಿಲ್ ಟೆಲ್ ದ್ಯಾಟ್ ಯು ಆರ್ ಸ್ಟಾಪ್ಡ್ ಫ್ರಮ್ ವಾಟ್? ಯುವರ್ ರಿಪ್ರೆಸೆಂಟೇಷನ್. ನೀನು ಅವತ್ತು ಏನು ಹೇಳಿದ್ದೆ? ಪ್ರಾಪರ್ಟಿ ಬಿಗೆ ಸಂಬಂಧಪಟ್ಟಿರೋದು ಅಂಥೇಳಿ ಹೇಳಿದ್ದೆ ಅಲ್ವಾ? ಆ ಸ್ಟೇಟ್ಮೆಂಟನ್ನು ಹಿಂತಕೊಂಡು ಮಾರ್ಟ್ಗೇಜ್ ಇದೆ ಅಂತ ಹೇಳಿ ನಿನಗೆ ಹೇಳೋಕ್ಕೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ದಟ್ ಈಸ್ ಪಿಕಾರ್ಡ್ ವರ್ಸಸ್ ಸಿಯರ್ಸ್. ಪಿಕಾರ್ಡ್ ವರ್ಸಸ್ ಸಿಯರ್ಸ್ ಪ್ರಕರಣದಲ್ಲಿ ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇನ್ ದಿಸ್ ವಾಟ್ ಹ್ಯಾಪನ್ಸ್ ವಿ ವಿಲ್ ಸಿ. ಇನ್ ದಿಸ್ ಕೇಸ್ ವಾಟ್ ಹ್ಯಾಪನ್ಸ್, ದಟ್ಸ್ ವೈ ಐ ಹ್ಯಾವ್ ರಿಟನ್ ಪಿಕಾರ್ಡ್ ವರ್ಸಸ್ ಸಿಯರ್ಸ್ ಇದೆಯಲ್ವಾ? ದಿಸ್ ಈಸ್ estoppel by conduct or representation. Here it is a promissory estoppel. ಕೇಸ್ ಲಾ ನೆನ್ಪಿಟ್ಕೊಳ್ಳಿ. ಓಕೆ, ಪ್ರಾಮಿಸರಿ ಇಸ್ಟಾಪಲ್ಗೆ ಸಂಬಂಧಪಟ್ಟಂತೆ ನೀವು ಈ ಕೇಸ್ ಲಾ ಬರೀಬೇಕು. ಈ ಕೇಸ್ನ ಇತಿಹಾಸವನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ದಿ principle. Before principle, I will tell you what is this case. The case here is Central London Property Trust versus High Trustee House Limited. ಇಲ್ಲಿ ಏನಾಗಿರುತ್ತೆ? ಒಂದು ಅಪಾರ್ಟ್ಮೆಂಟನ್ನು 1 ವರ್ಷಕ್ಕೆ ಇಷ್ಟು ಬಾಡಿಗೆ ಅಂತ ಫಿಕ್ಸ್ ಮಾಡಿ ಕೊಡಲಾಗಿರುತ್ತೆ. ವಾಟ್ ಈಸ್ ದ ರೆಂಟ್? 2500 ಪೌಂಡ್ ಪರ್ ಇಯರ್ಗೆ ಒರಿಜಿನಲ್ ಲೀಸ್ ಡೀಡ್ ಆಗಿರುತ್ತೆ. ಏನಕ್ಕೆ? 1937ನಲ್ಲಿ. ನಿಮ್ಗೆ ನೆನಪಿರಬೇಕು, 1937 ಆದಮೇಲೆ 1940 to 45 ಯುದ್ಧ ಸ್ಟಾರ್ಟ್ ಆಗುತ್ತೆ. ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತೆ.
ಆವಾಗ ಮಧ್ಯದಲ್ಲಿ 1940ನಲ್ಲಿ ಈ ಎಲ್ಲ ಅಪಾರ್ಟ್ಮೆಂಟ್ಗಳನ್ನು ಬಾಡಿಗೆ ತೊಗೊಂಡಿರ್ತಾನಲ್ಲ, ಆ ವ್ಯಕ್ತಿಗೆ ಜನ ಬಾಡಿಗೆಗೆ ಬರಲ್ಲ, ಎಲ್ಲ ಊರು ಬಿಟ್ಟು ಹೋಗ್ಬಿಡ್ತಾರೆ. ಎಲ್ಲ ಅಪಾರ್ಟ್ಮೆಂಟ್ನ ಏನು ಶೂಟ್ಗಳಿದಾವಲ್ಲ ಎಲ್ಲವೂ ಖಾಲಿ ಆಗ್ತವೆ. ಆವಾಗ ಹಿ ಈಸ್ ಗೋಯಿಂಗ್ ಟು ಲಾಸ್. ಆವಾಗ ಏನು ಮಾಡ್ತಾನೆ ಅವನು? ಓನರ್ ಹತ್ರ ಹೋಗ್ತಾನೆ. ಓನರ್ ಹತ್ರ ಹೋಗ್ಬಿಟ್ಟು ಓನರ್ ಹತ್ರ ಏನು ಹೇಳ್ತಾನೆ? ಸ್ವಾಮಿ, ಬಾಡಿಗೆನೇ ಬರ್ತಾ ಇಲ್ಲ, ಎಲ್ಲ ಬಾಡಿಗೆ ಕಮ್ಮಿ ಆಗಿಬಿಟ್ಟಿದೆ, ಒಂದು ಕೆಲಸ ಮಾಡಿ, ನೀವು ಈ ಯುದ್ಧ ಮುಗಿಯೋ ತನಕ ನನಗೆ ಈ ಬಾಡಿಗೆನ ಅರ್ಧ ಮಾಡಿ, ಯು ರಿಡ್ಯೂಸ್ ಇಸ್ ಟು ಹಾಫ್ ಅಂತ ಹೋಗ್ತಾನೆ. ಸೊ ಆವಾಗ ಆಯಿತು, ಇನ್ನೇನು ಮಾಡೋಕ್ಕಾಗತ್ತೆ ಅಂತೇಳಿ ಓನರ್ ಒಪ್ಕೊಳ್ತಾನೆ. ಓನರ್ ಏನು ಮಾಡ್ತಾನೆ? ಒಪ್ಕೊಳ್ತಾನೆ. ಹಾಗೆ ಒಂದು ಎಗ್ರಿಮೆಂಟ್ ಮಾಡ್ತಾರೆ. ಎಗ್ರಿಮೆಂಟ್ ಮಾಡಿ ಆದ ನಂತರ ಅವನು 1940ಇಂದ 45 ತನಕ ಈ ಪೀರಿಯಡಲ್ಲಿ ಏನು ಮಾಡ್ತಾನೆ? 1250 ರೆಂಟ್ ಕೊಡ್ತಾನೆ. 1250 ಪೌಂಡ್ ಪರ್ ಇಯರ್ ರೆಂಟ್ ಕೊಡ್ತಾನೆ. ಆಮೇಲೆ 1945ಗೆ ಯುದ್ಧ ಮುಗಿಯುತ್ತೆ. ಆವಾಗ ಈ ಎಗ್ರಿಮೆಂಟ್ ಮಾಡ್ಕೊಂಡಿರ್ತಾನಲ್ಲ, ಎರಡನೇ ಎಗ್ರಿಮೆಂಟ್ ಮಾಡ್ಕೊಂಡಂತಹ ಎಗ್ರಿಮೆಂಟ್ ಪ್ರಕಾರ 1250ನೇ ಪೇ ಮಾಡ್ತಾನೆ, ಜಾಸ್ತಿ ಪೇ ಮಾಡೋದಿಲ್ಲ. ಹಿ ಈಸ್ ನಾಟ್ ರೆಡಿ ಟು ಪೇ ಮೋರ್. ಆವಾಗ ಲಾರ್ಡ್ ಡೆನಿಂಗ್ಸ್ ಏನು ಹೇಳ್ತಾರೆ ಅಂದರೆ, ನೋಡಿ, ಎಗ್ರಿಮೆಂಟಲ್ಲಿ ಯುದ್ಧ ಮುಗಿಯೋ ತನಕ ಅಂತ ಬರೀದೆ ಹೋದರೂ ಕೂಡ ನೀವು ಅವ್ರ ಹತ್ರ ಹೋಗಿದ್ದೇನಕ್ಕೆ? ಯುದ್ಧದ ಟೈಮಲ್ಲಿ ನನಗೆ ಕಮ್ಮಿ ಮಾಡಿ ಅಂತೇಳಿ, ರೈಟ್? ಸೊ ದಟ್ ಈಸ್ ಯುವರ್ ಪ್ರಾಮಿಸ್. ಯುದ್ಧ ಮುಗಿದ ಮೇಲೆ ವೇರ್ ಈಸ್ ಯುವರ್ ಪ್ರಾಮಿಸ್? ನೀನು ಆ ಪ್ರಾಮಿಸನ್ನು ಬ್ರೇಕ್ ಮಾಡೋಕ್ಕಾಗಲ್ಲ ಅಂಥೇಳಿ ಯುದ್ಧ ಮುಗಿದ ನಂತರ ಈ ಪೀರಿಯಡ್ಗೆ ನೀನು 1250ನೇ ಕೊಡು. ಬಟ್ ಯುದ್ಧ ಮುಗಿದು 1945 ನಂತರ ಏನು ಮಾಡ್ಬೇಕು? ನೀನು ಫುಲ್ ರೆಂಟ್ 2500 ಪೌಂಡ್ಸ್ ಪರ್ ಇಯರ್ ಕೊಡಬೇಕು ಅಂಥೇಳಿ ತೀರ್ಪು ಕೊಡ್ತಾರೆ. ದಟ್ ಈಸ್ ನೋನ್ ಆ್ಯಸ್ ಪ್ರಾಮಿಸರಿ ಇಸ್ಟಾಪಲ್. ಅಲ್ಲಿ ಏನು ಪ್ರಾಮಿಸ್ ಮಾಡಿದ್ದವನು? ಯುದ್ಧ ನಡೆದಿದೆ, ಅದಕ್ಕೆ ಬಾಡಿಗೆ ಕಮ್ಮಿ ಮಾಡಿ. ದಟ್ ವಾಸ್ ದ ಪ್ರಾಮಿಸ್. ಬಟ್ ಯುದ್ಧ ಮುಗಿದ ಮೇಲೂ ಇಲ್ಲ ನಾ ಅಗ್ರಿಮೆಂಟ್ ಮಾಡ್ಕೊಂಡಿನಿ, ಅದರಲ್ಲಿ ಎಲ್ಲಿ ತನಕ ಅಂತ ಬರೆದಿಲ್ಲ, ಆದ್ದರಿಂದ ಇದು ಮುಗಿದಿರಲಿ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳೋದನ್ನು ಕೋರ್ಟು ಒಪ್ಪೋದಿಲ್ಲ. ಓಕೆ, ಅಲೋಯಿಂಗ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ಪ್ರಾಮಿಸಸ್ ಈವನ್ ವಿದೌಟ್ ಎ ಫಾರ್ಮಲ್ ಕನ್ಸಿಡರೇಷನ್ ಇಲ್ಲದೆ ಹೋದ ಸಂದರ್ಭದಲ್ಲಿಯೂ ಕೂಡ ಪ್ರಾಮಿಸ್ ಏನು ಮಾಡಿರ್ತೀವಿ ನಾವು, ಅದನ್ನು ಒಪ್ಪಬೇಕು ಅಂತಕ್ಕಂಥ ತೀರ್ಪನ್ನು ಈ ಒಂದು ಪ್ರಕರಣದಲ್ಲಿ ಹೇಳಲಾಗುತ್ತೆ. ಸೊ ಪ್ರಾಮಿಸರಿ ಇಸ್ಟಾಪಲ್ ಆ್ಯಂಡ್ ಇಂಪಾರ್ಟೆಂಟ್ ಕೇಸ್ ಇಸ್ ದಿಸ್ ಕೇಸ್ ವಿ ಹ್ಯಾವ್ ಟು ರೈಟ್ ಫಾರ್ ದ ಪ್ರಾಮಿಸರಿ ಇಸ್ಟಾಪಲ್. ದೆನ್ ಡಾಕ್ಟ್ರಿನ್ ಆಫ್ ಪ್ರಾಮಿಸರಿ ಇಸ್ಟಾಪಲ್ ಆ್ಯಂಡ್ ಇಟ್ ಈಸ್ ರಿಟನ್ ಇನ್ ಸೆಕ್ಷನ್ 121. ನಾ ಏನು ಇಷ್ಟ ತನಕ ಮಾಡಿದ್ದೀನೋ ದಟ್ ಈಸ್ ಆಲ್ ಸೆಕ್ಷನ್ 121 ಡೆವಲಪ್ಮೆಂಟ್. ಸೆಕ್ಷನ್ 121 ಡೆವಲಪ್ಮೆಂಟ್. ನೆನ್ಪಿಟ್ಕೊಳ್ಳಿ, ಈ ಪ್ರಕರಣ ನಡೆದದ್ದು 1947. ಅಷ್ಟೊತ್ತಿಗಾಗಲೇ 1872ನಲ್ಲಿ ಎವಿಡೆನ್ಸ್ ಆ್ಯಕ್ಟ್ ಬಂದಿತ್ತು. ಸೊ ವಾಟ್ ವಾಸ್ ಕಾಪಿಡ್ ಇನ್ ಅವರ್ ಎವಿಡೆನ್ಸ್ ಆ್ಯಕ್ಟ್ ಈಸ್ ದಿಸ್ ಲಾ. ದಿಸ್ ಈಸ್ ಕಾಪಿಡ್ ಬಿಕಾಸ್ ಇಟ್ ಈಸ್ ಇನ್ 1872. What is our Indian Evidence Act? Indian Evidence Act was 1872 by Stephens. Therefore, the principle of this was incorporated in our section 121 ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೆಕ್ಷನ್ 121 ಏನು ಹೇಳುತ್ತೆ? ಸೆಕ್ಷನ್ 121 To invoke the principle of estoppel under section 121 of the Bharatiya Nyaya Sanhita, the following essential conditions must be fulfilled. General rule of estoppel. What estoppel says? Section 121 will deal with, actually ನಾನು ಯಾಕೆ ಇದನ್ನು ಜನರಲ್ ಪ್ರಿನ್ಸಿಪಲ್ ಆಫ್ ಎಸ್ಟಾಪಲ್ ಅಂತ ಬರ್ದೀನಿ ಅಂತಂದರೆ 122 and 123 ಆರ್ ಎಕ್ಸಾಂಪಲ್ಸ್ ಆಫ್ 121. It prevents a person from denying the truth of the fact which he has previously made another person believe through his declaration, act or omission. ಅಂತಕ್ಕಂಥದ್ದನ್ನು ದಟ್ ಈಸ್ ವಾಟ್ ಟೆಲ್ಸ್ ದಿಸ್ ಕಾನ್ಸೆಪ್ಟ್. ಈಗ ನಾನು ಒಂದ್ಸಲ ನಿಮಗೆ ಸೆಕ್ಷನ್ 121ಗೆ ಟ್ರಾವೆಲ್ ಮಾಡಿಸ್ತೀನಿ. ಐ ವಿಲ್ ಮೇಕ್ ಯು ಟ್ರಾವೆಲ್ ಟು ಸೆಕ್ಷನ್ 121.
ಸೆಕ್ಷನ್ 121 ಒಂದ್ಸಲ ನಾವು ನೋಡಿಬಿಡೋಣ. ಸೆಕ್ಷನ್ 121. What is this? This is not this. Section 121. Let me go to section 120. Yes, section 121. You see, this is chapter 8. Chapter 8. Chapter 8 ಅಲ್ಲಿ estoppel ಇದೆ. 3 ಸೆಕ್ಷನ್ ಇದೆ ಇದರಲ್ಲಿ. There are only 3 sections. Only 3 sections. I must edition. Only 3 sections. I am seeing the first section. Seeing the first section. What it says? Section 121, the word used is estoppel. It is a legal word, recognized word nowadays. Estoppel is a legal recognized word. When one person, see one person, actually this one person is the culprit, has by his declaration, ತನ್ನ ಘೋಷಣೆಯ ಮೂಲಕ, ಬೈ ಹೀಸ್ ಆಕ್ಟ್, ತನ್ನ ಪ್ರಕ್ರಿಯೆಯ ಮೂಲಕ, ಬೈ ಹೀಸ್ ಒಮಿಷನ್, ತನ್ನ ಒಮಿಷನ್ನಿನ ಮೂಲಕ ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡದೆ ಸುಮ್ಮನಿರೋದು. ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡದೆ ಸುಮ್ಮನಿರೋದು. ಉದ್ದೇಶಪೂರ್ವಕ, ಇಂಟೆನ್ಷನಲಿ ಕಾಸ್, ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಏನು ಮಾಡ್ತಾನೆ? ಕಾಸ್ ಆರ್ permit another person. Permit another person. Here, this person is innocent. Another person is innocent. ಏನು ಮಾಡಲಿಕ್ಕೆ? ಟು ಬಿಲೀವ್ ಎ ಥಿಂಗ್ ಟು ಬಿ ಟ್ರೂ. ಅವನ ನಾಟಕ ಹೆಂಗಿರುತ್ತೆ ಅಂತಂದರೆ, ಯಾವುದೇ ಒಂದು ಫ್ಯಾಕ್ಟ್ ಇದೆಯಲ್ವಾ ಅದು ಸತ್ಯ ಅನ್ನುವ ಥರ ಅವನು ನಟನೆಯನ್ನು ಮಾಡುತ್ತಾನೆ. ಅವನ ನಟನೆ 3 ಪ್ರಕಾರದಿರ್ಬೋದು. ಡಿಕ್ಲರೇಷನ್ ಇರ್ಬೋದು, ಆ್ಯಕ್ಟ್ ಇರ್ಬೋದು, ಒಮಿಷನ್ ಇರ್ಬೋದು. ಆದರೆ ಹೆಂಗೆ ಮಾಡಿರ್ತಾನೆ ಅವನು? ಉದ್ದೇಶಪೂರ್ವಕವಾಗಿ ಮಾಡಿರ್ತಾನೆ. ಇನ್ನೋಸೆಂಟ್ಲಿ ಮಾಡಿರೋದಿಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿರ್ತಾನೆ. ಅವನ ಈ ಒಂದು ಪ್ರಕ್ರಿಯೆಯಿಂದ ಇನ್ನೊಬ್ಬ ವ್ಯಕ್ತಿ ಇದ್ದಾನಲ್ಲ, ಈ ವ್ಯಕ್ತಿ ಅವನನ್ನು ನಂಬಿಬಿಡ್ತಾನೆ. ಬಿಲೀವ್, ಅವನು ಹೇಳಿದ್ದು ಸತ್ಯ ಅಂತ ನಂಬಿಬಿಡ್ತಾನೆ. ಆ್ಯಂಡ್ ಟು ಆ್ಯಕ್ಟ್ ಅಪಾನ್ ಸಚ್ ಬಿಲೀವ್. ಮತ್ತು ಅವನು ಹೆಂಗೆ ಪ್ರೇರೇಪಣೆ ಮಾಡ್ತಾನಂದರೆ, ಆ ಒಂದು ನಂಬಿಕೆಯಿಂದ ಅವನು ಬೇರೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ನೀದರ್ ಈ ನಾರ್ ಹೀಸ್ ರಿಪ್ರೆಸೆಂಟೇಟಿವ್. ಇಷ್ಟ ಆದಮೇಲೆ ಅವನಾಗಲಿ ಅಥವಾ ಅವನ ರಿಪ್ರೆಸೆಂಟೇಟಿವ್ ಆಗಲಿ, ಅವನ ಪ್ರತಿನಿಧಿ ಆಗಲಿ, ಶಾಲ್ ಬಿ ಅಲೌಡ್. ನೋಡಿ, ನೀದರ್ ಅಂದರೆ ನಾಟ್ ಅಲೌಡ್, ನೀದರ್ ಅಲೌಡ್. ಇವನಾಗಲಿ ಇಬ್ಬರನ್ನೂ ಅಲೌ ಮಾಡೋಂಗಿಲ್ಲ, ಇಬ್ಬರನ್ನೂ ಅನುಮತಿಸೋದಿಲ್ಲ. ಏನಕ್ಕೆ? ಇನ್ ಎನಿ ಶೂಟ್, ಯಾವುದೇ ಒಂದು ದಾವೆಯಲ್ಲಿ, ನೆನ್ಪಿಟ್ಕೊಳ್ಳಿ, ಇದರ ಅರ್ಥ ಯಾವುದೇ ಒಂದು ದಾವೆಯಲ್ಲಿ ಅಂತಂದರೆ, this section is applicable only to civil cases. Only to civil cases. Or proceeding. Proceeding ಅಂದರೆ ಕ್ರಿಮಿನಲ್ ಕೇಸು ಇರ್ಬೋದು. Between himself and such person or his representative to deny the truth of that thing. ಅವತ್ತು ಅವನೇನು ಹೇಳಿಕೆ ಕೊಟ್ಟಿದ್ನಲ್ಲ, ಆ ಒಂದು ಸತ್ಯವನ್ನು ನಾನು ಹೇಳಿದ್ದು ಸತ್ಯ ಅಲ್ಲ ಅಂತ ಹೇಳೋಕ್ಕೆ ಅವನಿಗೆ ಕೋರ್ಟಿನ ಮುಂದೆ ಅವಕಾಶ ಇರೋದಿಲ್ಲ. ಅವನಿಗೆ ಕೋರ್ಟಿನ ಮುಂದೆ ಅವಕಾಶ ಇರೋದಿಲ್ಲ. ಅದನ್ನು ನಾವೇನು ಹೇಳ್ತೀವಿ ಅಂತಂದರೆ ಇಸ್ಟಾಪಲ್ ಅಂತ ಹೇಳ್ತೀವಿ. ಹಿಯರ್ ದಿಸ್ ಒನ್ ಪರ್ಸನ್ ಈಸ್ ಇಸ್ಟಾಪ್ಡ್ ಟು ಟೆಲ್ ದ ಟ್ರುತ್ ಅದರ್ ದ್ಯಾನ್ ವಾಟ್ ಹಿ ಹ್ಯಾಸ್ ಟೋಲ್ಡ್ ಆನ್ ದ್ಯಾಟ್ ಡೇ. ನಿಜವಾದ ಸತ್ಯವನ್ನು ಹೇಳೋಕ್ಕೆ ಕೋರ್ಟ್ ಬಿಡೋದಿಲ್ಲ ಅವತ್ತು. ಅವನು ಮೊದಲು ಏನು ಮಾಡಿರ್ತಾನೆ? ಈ ವ್ಯಕ್ತಿಗಳಿಗೆ ಸುಳ್ಳು ಹೇಳಿರ್ತಾನೆ. ಆ ಸುಳ್ಳೇ ಸತ್ಯವೆಂದು ಕೋರ್ಟ್ ನಂಬುತ್ತೆ. ಆ ಸುಳ್ಳೇ ಸತ್ಯವೆಂದು ಕೋರ್ಟ್ ನಂಬುತ್ತೆ. ನಿಜವಾದ ಸತ್ಯವನ್ನು ಹೇಳಕ್ಕೆ ಬರ್ತಾನೆ ಅವನು ಕೋರ್ಟ್ ಮುಂದೆ. ಆವಾಗ ಕೋರ್ಟು ಅವನ ಎವಿಡೆನ್ಸನ್ನು ತಗೊಳ್ಳೋದಿಲ್ಲ, ಅವನ ಸಾಕ್ಷ್ಯವನ್ನು ತೆಗೆದುಕೊಳ್ಳುವುದಿಲ್ಲ. ರೈಟ್? ದಟ್ ಈಸ್ ದಿ ಮೀನಿಂಗ್ ಆಫ್ ಇಟ್. ನೌ ಯು ಸಿ ದ ಇಲಸ್ಟ್ರೇಷನ್. ಇದಕ್ಕೆ ಸಂಬಂಧಪಟ್ಟಂಥ ಇಲಸ್ಟ್ರೇಷನ್ ತುಂಬ ಚೆನ್ನಾಗಿದೆ. ಇಲಸ್ಟ್ರೇಷನ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನು. ಐ ವಿಲ್ ಎಕ್ಸ್ಪ್ಲೇನ್ ದ
ಇಲಸ್ಟ್ರೇಷನ್ ಹಿಯರ್ಲಿ. ಎ ಎಂಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ, ಇಂಟೆನ್ಷನಲಿ ಆ್ಯಂಡ್ ಫಾಲ್ಸ್ಲಿ ಅಂದರೆ ಮಿಸ್ರಿಪ್ರೆಸೆಂಟೇಷನ್, ತಪ್ಪು ಹೇಳಿಕೆ, ಮಿಸ್ರಿಪ್ರೆಸೆಂಟ್. ಏನಕ್ಕೆ? ಫಾಲ್ಸ್ಲಿ ಲೀಡ್ಸ್ ಯಾರಿಗೆ? ಬಿಗೆ. ಏನು ಮಾಡಲಿಕ್ಕೆ? ಟು ಬಿಲೀವ್, ನಂಬಿಕೆ ಹುಟ್ಟಿಸ್ಲಿಕ್ಕೆ. ಏನು? ದ್ಯಾಟ್ ಸರ್ಟನ್ ಲ್ಯಾಂಡ್ ಬಿಲಾಂಗ್ಸ್ ಟು ಎ. ಸರ್ಟನ್ ಲ್ಯಾಂಡ್ ಬಿಲಾಂಗ್ಸ್ ಟು ಎ ಅಂದರೆ ನನ್ನ ಮಾಲೀಕತ್ವದಲ್ಲಿ ಇರ್ತಕ್ಕಂತಹ ಜಮೀನಿದು, ನನ್ನ ಮಾಲೀಕತ್ವದಲ್ಲಿ ಇರ್ತಕ್ಕಂತಹ ಜಮೀನಿದು ಅಂಥೇಳಿ ಏನು ಮಾಡ್ತಾನೆ ಅವನು? ಬಿಗೆ ನಂಬಿಸ್ತಾನೆ ಎ. ಆ್ಯಂಡ್ ದೇರ್ ಬೈ ಇಂಡ್ಯೂಸಿಸ್ ಬಿ, ಅದರಿಂದ ಬಿ ಇನ್ನು ಪ್ರೇರೇಪಿಸ್ತಾನೆ. ಏನು? ಟು ಬೈ ಆ್ಯಂಡ್ ಪೇ ಫಾರ್ ಇಟ್. ಟು ಬೈ ಆ್ಯಂಡ್ ಪೇ ಫಾರ್ ಇಟ್. ಮತ್ತು ಅದನ್ನು ಸೇಲ್ ಡೀಡ್ ಮಾಡಿಸ್ಕೊಂಡು ಅದರ ದುಡ್ಡು ತಗೊತಾನೆ. ಅಂದರೆ ಬಿ ಎ ಹೇಳಿದಂತಹ ಪ್ರಾಪರ್ಟಿಯನ್ನು ಇದು ಎ ವ್ಯಕ್ತಿಯ ಪ್ರಾಪರ್ಟಿಯೇ ಎಂದು ಖರೀದಿಸುತ್ತಾನೆ. ರೈಟ್? ದ ಲ್ಯಾಂಡ್ ಆಫ್ಟರ್ವರ್ಡ್ಸ್ ಬಿಕಮ್ಸ್, ಆಮೇಲೆ ಏನಾಗುತ್ತೆ ಅಂತಂದರೆ ಅದು ಮೋಸ್ಟ್ಲಿ ಬೇರೆ ಯಾರ್ದೋ ಇರಬೇಕು, ಅದು ಅವನಿಗೆ ಬರುತ್ತೆ. ಯಾರಿಗೆ? ಎಗೆ. ಎ ಆ ಲ್ಯಾಂಡನ್ನು ಸೇಲ್ ಮಾಡಿದಾಗ ಟೈಟಲ್ ಎ ಹೆಸರಿಗಿರಲ್ಲ, ಬೇರೆ ಯಾರೋ ಹೆಸರಿಗಿರ್ತದೆ ಅಂತ ಇಟ್ಕೊಳ್ಳಿ. ಅವ್ರ ಮುತ್ತಾತಂದೋ ತಾತಂದೋ ಅಂತ ಇಟ್ಕೊಳ್ಳೋಣ. ಅವ್ರ ತಾತ ಏನು ಮಾಡ್ತಾನೆ? ಆಮೇಲೆ ಎಗೆ ಅದನ್ನು ಗಿಫ್ಟ್ ಬರೆದು ಕೊಡ್ತಾನೆ. ನೌ ದ ಟೈಟಲ್ ಕಮ್ಸ್ ಟು ಎ. ಮಾರಾಟ ಮಾಡಿದಾಗ ಅವನ ಹೆಸರಿಗೆ ಟೈಟಲ್ ಇರೋದಿಲ್ಲ, ಜಮೀನು ಅವನದು ಆಗಿರೋದಿಲ್ಲ, ಪ್ರಾಪರ್ಟಿ ಅವನದು ಆಗಿರೋದಿಲ್ಲ. ಆದರೆ ಮಾರಾಟ ಆಗಿ ದುಡ್ಡೆಲ್ಲ ಅವನಿಗೆ ಬರುತ್ತೆ. ಆಮೇಲೆ ಒಂದು ದಿನ ಅವರ ತಾತ ಅವನಿಗೆ ಗಿಫ್ಟ್ ಡೀಡ್ ಬರ್ಕೊಡ್ತಾನೆ. ಅವತ್ತು ಅವನ ಹೆಸರಿಗೆ ಟೈಟಲ್ ಬರುತ್ತೆ. ಓಕೆ, ದ ಲ್ಯಾಂಡ್ ಆಫ್ಟರ್ವರ್ಡ್ಸ್ ಬಿಕಮ್ಸ್ ದ ಪ್ರಾಪರ್ಟಿ ಆಫ್ ಎ. ಅವತ್ತಲ್ಲ, ನಂತರದಲ್ಲಿ ಪ್ರಾಪರ್ಟಿ ಆಗುತ್ತೆ. ಆವಾಗ ಎ ಏನು ಮಾಡ್ತಾನೆ ಅಂದರೆ ಕೋರ್ಟ್ಗೆ ಹೋಗ್ತಾನೆ. ಕೋರ್ಟ್ಗೆ ಹೋಗ್ತಾನೆ. ಏನಂತ? ನಾನು ಬಿಗೆ ಪ್ರಾಪರ್ಟಿಯನ್ನು ಕೊಟ್ಟ ದಿವಸ ಆ ಪ್ರಾಪರ್ಟಿ ನನ್ನ ಹೆಸರಿಗಿರಲಿಲ್ಲ, ಆದ್ದರಿಂದ ಆ ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡಿ ಅಂತ. ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ. ನೋಡಿ, ಎ ಸೀಕ್ಸ್ ಟು ಸೆಟ್ ಅಸೈಡ್ ದ ಸೇಲ್ ಡೀಡ್ ಅಂದರೆ ಸೇಲ್ ಡೀಡ್ ಕ್ಯಾನ್ಸಲ್ ಮಾಡಿ, ಆನ್ ದ ಗ್ರೌಂಡ್ ದ್ಯಾಟ್ ಎಟ್ ದ ಟೈಮ್ ಆಫ್ ಸೇಲ್, ಮಾರಾಟ ಮಾಡುವ ಸಂದರ್ಭದಲ್ಲಿ ಆ ಒಂದು ಜಮೀನಿನ ಮಾಲೀಕತ್ವ ನನ್ನ ಹೆಸರಿನಲ್ಲಿರಲಿಲ್ಲ. ಹಿ ಹ್ಯಾಡ್ ನೋ ಟೈಟಲ್, ನನ್ನ ಹೆಸರಿಗೆ ಮಾಲೀಕತ್ವ, ಆದ್ದರಿಂದ ಅದು ಇಲ್ಲಿಗಲ್ಲು ಕ್ಯಾನ್ಸಲ್ ಮಾಡ್ರಿ ಅಂತ. ವಾಟ್ ದ ಕೋರ್ಟ್ ವಿಲ್ ಡೂ? ಹಿ ಮಸ್ಟ್ ನಾಟ್ ಬಿ ಅಲೌಡ್. ನೋಡಿ, ಕೋರ್ಟು ಈ ಸಾಕ್ಷ್ಯವನ್ನು ಕೊಡಲಿಕ್ಕೆ ಬಿಡೋದಿಲ್ಲ. ಟು ಪ್ರೂವ್ ದಿಸ್, ಟು ಪ್ರೂವ್ ಹೀಸ್ ವಾಂಟ್ ಆಫ್ ಟೈಟಲ್. ನೋಡಿ, ನೀನು ಆ ಒಂದು ಟೈಟಲ್ಲು ಆವತ್ತಿನ ದಿವಸ ಹಿಂಗಿದೆ ಅಂಥೇಳಿ ಕೋರ್ಟ್ಗೆ ಹೇಳೋಕ್ಕೆ ನಾವು ಕೋರ್ಟ್ನ ಗೇಟ್ನ ಲಾಕ್ ಮಾಡಿಬಿಟ್ಟು ನೀವು ಹೇಳಂಗಿಲ್ಲ. ಬೇರೆ ವಿಷಯ ಇದ್ರೆ ಹೇಳು, ಅದನ್ನು ಬಿಟ್ಟು ಬೇರೆ ಹೇಳು. ದಿಸ್ ಈಸ್ ದ ಕೋರ್ ಕಾನ್ಸೆಪ್ಟ್ ಆಫ್ ಇಸ್ಟಾಪಲ್ ಅಂತ ಹೇಳ್ತಾ, ನಾವು ಐ ವಿಲ್ ಕಮ್ ಬ್ಯಾಕ್ ಟು ಮೈ ನೋಟ್ಸ್ ಅಗೇನ್. ರೈಟ್? ಸೊ ವಾಟ್ ಈಸ್ ಇಸ್ಟಾಪಲ್ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸಿ, ಒನ್ ಪರ್ಸನ್ ಏನು ಮಾಡ್ತಾನೆ? ಅವನು ಡಿಕ್ಲರೇಷನ್ನು, ಆ್ಯಕ್ಟು, ಒಮಿಷನ್ನು ಮಾಡ್ತಾನೆ. ಯಾರಿಗೆ ಮಾಡ್ತಾನೆ? ಎನದರ್ ಪರ್ಸನ್. ನಾನೇನು ಸೆಕ್ಷನ್ 121ನ ಇಲ್ಲಿ ಫಿಗರ್ ಹಾಕಿದ್ದೀನಿ ಅಷ್ಟೇ. ಎನದರ್ ಪರ್ಸನ್ ಇವೆಲ್ಲ ಇದರಲ್ಲಿ ಯಾವುದಾದ್ರೂ ಇರ್ಬೋದು. ದಿಸ್ ಆರ್ ಒಮಿಷನ್. ನಾನು ಒಮಿಷನ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಯಾವ ಸಂದರ್ಭದಲ್ಲಿ ಒಮಿಷನ್ ಆಗುತ್ತೆ ಅಂತೇಳಿ. ಆ್ಯಕ್ಟಿವ್ ಡಿಕ್ಲರೇಷನ್ನು ಈ ಎಲಸ್ಟ್ರೇಷನ್ ಕೊಟ್ಟಿದ್ದಾರಲ್ಲ, ಆ ಪ್ರಾಬ್ಲಮಲ್ಲೇ ನಿಮಗೆ ಗೊತ್ತಾಗುತ್ತೆ. ಓಕೆ, ಕೊಡ್ತಾನೆ. ಆವಾಗ ಇವನೇನು ಮಾಡ್ತಾನೆ? ಬಿಲೀವ್ಸ್. ಎನದರ್ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ? ಬಿಲೀವ್ ಮಾಡ್ತಾನೆ. ಹಿಯರ್ ಇಲಸ್ಟ್ರೇಷನ್ ಪ್ರಕಾರ ತಗೊಂಡ್ರೆ ದಿಸ್ ಪರ್ಸನ್ ಈಸ್ ಎ, ದಿಸ್ ಪರ್ಸನ್ ಈಸ್ ಬಿ. ಸೆಕ್ಷನ್ ಪ್ರಕಾರ ತಗೊಂಡ್ರೆ ಒನ್ ಪರ್ಸನ್ ಎನದರ್ ಪರ್ಸನ್ ಬಿಲೀವ್ಸ್ ಇಟ್ ಟು ಬಿ ಟ್ರೂ, ನಂಬಿಡ್ತಾನೆ. ಆಮೇಲೆ ಅದ್ರ ಪ್ರಕಾರ ಏನು ಮಾಡ್ತಾನೆ ಅವನು? ಆ್ಯಕ್ಟ್ ಅಪಾನ್ ಸಚ್ ಬಿಲೀಫ್, ಆ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾನೆ. ಆದರೆ ಅವತ್ತಿನ ದಿವಸ ಹೇಗೆ ಗೊತ್ತಿರುತ್ತೆ ಎ ಹೆಸರಲ್ಲಿ ಇಲ್ಲ ಇದು ಪ್ರಾಪರ್ಟಿ ಅಂದರೆ ದಟ್ ಈಸ್ ಎ ಮಿಸ್ರಿಪ್ರೆಸೆಂಟೇಷನ್, ಸುಳ್ಳು ಪ್ರತಿನಿಧಿತ್ವ.
ಓಕೆ, ಸುಳ್ಳು ಪ್ರತಿನಿಧಿತ್ವ ಮಾಡಿರ್ತಾನೆ, ಅದನ್ನೇ ಇವನು ನಂಬ್ತಾನೆ. ಬಿ ಈಸ್ ಬಿಲೀವಿಂಗ್ ಇಟ್. ಬಿ ಈಸ್ ಬಿಲೀವಿಂಗ್ ಇಟ್. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಬಿಗೆ ಈ ಒಂದು ಮಿಸ್ರಿಪ್ರೆಸೆಂಟೇಷನ್ ಬಗ್ಗೆ ಏನೂ ಮಾಹಿತಿ ಇರೋದಿಲ್ಲ. ಏನೂ ಮಾಹಿತಿ ಇರೋದಿಲ್ಲ. ಇವನು ಸುಳ್ಳು ಹೇಳ್ತಾನೆ ಅಂಥೇಳಿ ಒಂದು ಸ್ವಲ್ಪ ಆದರೂ ಡೌಟ್ ಇತ್ತು ಅಂತ ಇಟ್ಕೊಳ್ಳಿ, ಆವಾಗ 121 ಸೆಕ್ಷನ್ ಬರೋದಿಲ್ಲ. 121 ಸೆಕ್ಷನ್ ಬರೋದಿಲ್ಲ. ಏನೂ ಗೊತ್ತಿರಲಿಲ್ಲ ಅಂದರೆ ದೆನ್ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಬಿಲೀವ್ಸ್ ಇಟ್ ಟು ಬಿ ಟ್ರೂ ಅಂದರೆ ಮಿಸ್ರಿಪ್ರೆಸೆಂಟೇಷನ್ ಆಗಿರಬೇಕು. ಅದ್ರ ಜೊತೆಗೆ ಆ ಮಿಸ್ರಿಪ್ರೆಸೆಂಟೇಷನ್ನ ಮಾಹಿತಿ ಈ ಅನದರ್ ಪರ್ಸನ್ಗೆ ಇರಬಾರ್ದು, ಬಿಗೆ ಇರಬಾರ್ದು. ಆವಾಗ ಏನಾಗುತ್ತೆ ಅಂತಂದರೆ ಎ ಕೋರ್ಟ್ ಮುಂದೆ ಬಂದು ಎ ಈಸ್ ಸ್ಟಾಪ್ಡ್ ಫ್ರಾಮ್ ಟೆಲ್ಲಿಂಗ್ ದ ರಿಯಾಲಿಟಿ. ನನ್ನ ಟೈಟಲ್ ನಂದಿತ್ತು ಅವತ್ತು ಸಾರಿ ನನ್ನ ಹೆಸರಲ್ಲಿ ಟೈಟಲ್ ಇರಲಿಲ್ಲ ಅಂಥೇಳಿ ಹೇಳ್ತಾನಲ್ಲ, ಅದನ್ನು ಹೇಳೋದಕ್ಕೆ ಕೋರ್ಟು ಅಲೌ ಮಾಡೋದಿಲ್ಲ. ದಿಸ್ ಈಸ್ ವಾಟ್ ಈಸ್ ಸೆಕ್ಷನ್ 121. ಸೆಕ್ಷನ್ 121 ಇಲ್ಲಿ ಬಿಗೆ ಸಂಬಂಧಪಟ್ಟಂತಲ್ಲ. ನಾವು ಯಾರನ್ನ ಸ್ಟಾಪ್ ಮಾಡ್ತೀವಿ? ವಿಲ್ ಸ್ಟಾಪ್ ಎ, ವಿಲ್ ಸ್ಟಾಪ್ ದಿಸ್ ಪರ್ಸನ್. ದಿಸ್ ಪರ್ಸನ್ ಈಸ್ ಸ್ಟಾಪ್ಡ್. ದಿಸ್ ಪರ್ಸನ್ ಈಸ್ ಸ್ಟಾಪ್ಡ್. ಸೊ ಸೆಕ್ಷನ್ 121ಗೆ ಇಷ್ಟು ಇನ್ಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನಾವು, ಎಸೆನ್ಷಿಯಲ್ಸ್. ಏನೇನು ಎಸೆನ್ಷಿಯಲ್ಲು? ಅದರಲ್ಲಿ ಒಂದು ರಿಪ್ರೆಸೆಂಟೇಷನ್ ಇರಬೇಕು, ಅದಕ್ಕೆ ಉದ್ದೇಶ ಇರಬೇಕು, ಮತ್ತು ಅದನ್ನು ನಂಬಿಸಬೇಕು. ಆಮೇಲೆ ಅದರಿಂದ ಇನ್ನೊಬ್ಬ ವ್ಯಕ್ತಿ ಡೆಟ್ರಿಮೆಂಟ್, ಚೇಂಜ್ ಆಫ್ ಪೊಸಿಷನ್ ಆಗಬೇಕು. ಮತ್ತು ಈ ಸತ್ಯ ಇದೆಯಲ್ವಾ, ಸತ್ಯ ಆ ಚೇಂಜ್ ಆಫ್ ಸ್ಟೇಟ್ಮೆಂಟ್ ಆದವನಿಗೆ ಗೊತ್ತಾಗಬಾರ್ದು. ಇಷ್ಟು ಕಂಡೀಷನ್ ಫುಲ್ಫಿಲ್ ಆದರೆ ಯು ಕ್ಯಾನ್ ರಿಲೈ ಆನ್ ಸೆಕ್ಷನ್ 121. ಅದರ್ವೈಸ್ ಸೆಕ್ಷನ್ 121 ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಈ ವ್ಯಕ್ತಿಗೆ ನಾಲೆಜ್ ಇತ್ತು ಅಂತ ಇಟ್ಕೊಳ್ಳಿ, ಯಾರಿಗೆ ವಾಟ್ ಇಸ್ ದಿ ಇಗ್ನೋರೆನ್ಸ್ ಆಫ್ ಟ್ರುತ್, ಅದು ಇರಬೇಕು. ಇವನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹಿಯರ್. ವಾಟ್ ಈಸ್ ರಿಪ್ರೆಸೆಂಟೇಷನ್? ಒನ್ ಪಾರ್ಟಿ ಮೇಕ್ ಎ ಡಿಕ್ಲರೇಷನ್, ಆಕ್ಟ್ ಆರ್ ಒಮಿಷನ್ ಟು another person regarding the existence of certain facts. Okay. A tells B that a particular property belongs to B and allows B to act upon it. Okay. So then, ಎರಡನೇದು ಉದ್ದೇಶ, the representation must be made with intention that the other person should believe it and act upon it. ನಿಮ್ಮ ಉದ್ದೇಶ ಹೆಂಗಿರ್ಬೇಕು? ರಿಪ್ರೆಸೆಂಟೇಷನ್ ಹೆಂಗಿರ್ಬೇಕು? ಅದರ ಉದ್ದೇಶ ಇನ್ನೊಬ್ಬನಿಗೆ ಹೇಳಬೇಕು, ಅವನು ನಂಬಬೇಕು. ಆ ಇಂಟೆನ್ಷನ್, ಇದು ಉದ್ದೇಶ, ನೀವು ಇಂಟೆನ್ಷನ್ ಹೆಂಗಿರ್ಬೋದು? ಅದು ಎಕ್ಸ್ಪ್ರೆಸ್ ಇರ್ಬೋದು, ಆರ್ ಮೇ ಬಿ ಇನ್ಫರ್ಡ್ ಫ್ರಮ್ ದ ಕಂಡಕ್ಟ್ ಆಫ್ ದ ಪರ್ಸನ್. ಆ ವ್ಯಕ್ತಿಯ ನಡತೆಯಿಂದ ಇರ್ಬೋದು, ರೈಟ್? ದೆನ್ ಬಿಲೀವ್ ದ ಅದರ್ ಪರ್ಸನ್, ಇನ್ನೊಬ್ಬ ವ್ಯಕ್ತಿ ಇದ್ದಾನಲ್ವಾ, ಅವನು ಇವನ ಹೇಳಿಕೆಯನ್ನು ಸತ್ಯವೆಂದು ನಂಬಬೇಕು. ರೈಟ್? ಮಿಯರ್ ಸ್ಟೇಟ್ಮೆಂಟ್ ಈಸ್ ನಾಟ್ ಇನಫ್. ಬರೀ ಹೇಳಿಕೆ ಕೊಟ್ಟಿದ್ದಷ್ಟೇ ಅಲ್ಲ, ಅದರಿಂದ ಆ ವ್ಯಕ್ತಿ ನಂಬಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಆಫ್ಟರ್ ಫುಲ್ಫಿಲಿಂಗ್ ದೀಸ್ ಕಂಡೀಷನ್ಸ್, ದ ಪರ್ಸನ್ ಹೂ ಮೇಡ್ ದ ರಿಪ್ರೆಸೆಂಟೇಷನ್ ಈಸ್ ಪ್ರಿವೆಂಟೆಡ್ ಫ್ರಾಮ್ ಡಿನೈಯಿಂಗ್ ದ ಟ್ರುತ್ ಆಫ್ ಹೀಸ್ ಸ್ಟೇಟ್ಮೆಂಟ್ ಆರ್ ಕಂಡಕ್ಟ್. ರೈಟ್? ದಟ್ ಈಸ್ ಈ ಕೇಸಲ್ಲಿ ನಾವು ಹೇಳಿದ್ದೀವಿ ಅಂತ. ದಟ್ ಈಸ್ ವಾಟ್ ಈಸ್ ಟೋಲ್ಡ್ ಇನ್ ದಿಸ್ ಕೇಸ್. ದೆನ್ ಫೋರ್ತ್ ಕಂಡೀಷನ್, ಡೆಟ್ರಿಮೆಂಟ್, ಚೇಂಜ್ ಆಫ್ ಪೊಸಿಷನ್. ಅಂದರೆ ದ ಪರ್ಸನ್ ಹೂ ಹ್ಯಾಡ್ ಆ್ಯಕ್ಟೆಡ್ ಅಪಾನ್, ಆ ಒಂದು ಹೇಳಿಕೆಯ ಮೇಲೆ ಏನಾದರೂ ಕ್ರಮ ತೆಗೆದುಕೊಂಡಿದ್ರೆ, ಓಕೆ, ಚೇಂಜ್ ಇಟ್ ಹೀಸ್ ಪೊಸಿಷನ್. ಬರೀ ಚೇಂಜ್ ಇಟ್ ಹೀಸ್ ಪೊಸಿಷನ್ ಅಲ್ಲ, ಅವನ ಪೊಸಿಷನ್ ಚೇಂಜ್ ಮಾಡಿದ್ರಿಂದ ಅವ್ನು ಏನಾಗಿರ್ಬೇಕು? ಇವನ ಹೇಳಿಕೆ ಹಿಂದೆ ತಗೊಂಡ್ರೆ ಲಾಸ್ ಆಗ್ತಿರ್ಬೇಕು. ದಿಸ್ ಡಾಕ್ಟ್ರಿನ್ ಆಫ್ ಎಸ್ಟಾಪಲ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ದ್ಯಾಟ್ ಪರ್ಸನ್ ಶುಡ್ ನಾಟ್ ಸಫರ್ ಬಿಕಾಸ್ he honestly relied upon another person's statement of conduct. Example, A represents me, certain goods belong to B, believing that B sells the goods to another person. Later, A cannot deny B's ownership. Actually, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟಲ್ಲೂ ಇದರದೊಂದು ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬರುತ್ತೆ. ಓಕೆ, ರೈಟ್. ನೆಕ್ಸ್ಟ್, ignorance of truth. This is very important. The person claiming the benefit of estoppel must have been unaware of the true fact. ಯಾರು ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹೇಳಿಕೆಯಿಂದ ಪ್ರೇರೇಪಿತನಾಗಿ ತಾನೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾನೋ, ವ್ಯವಹಾರದಲ್ಲಿ ಭಾಗವಹಿಸಿರ್ತಾನೋ, ಅವನಿಗೆ ಒರಿಜಿನಲಿ ವಿಷಯ ಸುಳ್ಳು ಅನ್ನೋದು ಗೊತ್ತಿರಬಾರ್ದು. ಸತ್ಯವೆಂದೇ ನಂಬಿರಬೇಕು ಅವನು, ಸ್ಟಾರ್ಟಿಂಗಿಂದ ಯಾವ ವ್ಯವಹಾರ ಮುಗಿಯೋ ತನಕ. ದಟ್ ಈಸ್ ಎನದರ್ ವೆರಿ ಇಂಪಾರ್ಟೆಂಟ್.
consider. Estoppel protects a person who honestly changes his position. Honesty is very important. Honesty ಯಾರ್ದು? ಅದರ್ ಪರ್ಸನ್. ಸೆಕ್ಷನಲ್ಲಿ ಹೇಳಿದೀವಲ್ಲ ನಾವು ಅದರ್ ಪರ್ಸನ್ನು ಪ್ರಾಮಾಣಿಕವಾಗಿ ಅವನು ಹೇಳಿದಂಥ ಸುಳ್ಳನ್ನು ಸತ್ಯವೆಂದು ನಂಬಿರಬೇಕು. ದಟ್ ಈಸ್ ವಾಟ್ ಈಸ್ ಎಕ್ಸ್ಪ್ಲೇನ್ಡ್ ಇನ್ ದಿಸ್ ಕೇಸ್, ಪಿಕಾರ್ಡ್ ವರ್ಸಸ್ ಸಿಯರ್ಸ್. ದಟ್ ಈಸ್ ಇವೆಲ್ಲ ಇನ್ಗ್ರೀಡಿಯೆಂಟ್ಸ್ ಇರಬೇಕು. ನಾನು ಇದರಲ್ಲಿ ನಿಮಗೆ ಒಮಿಷನ್ಗೆ ಒಂದು ಎಕ್ಸಾಂಪಲ್ ಕೊಡಲಿಲ್ಲ. ಒಮಿಷನ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಹೌ ಒಮಿಷನ್ ಕ್ಯಾನ್ ಬಿ ಪ್ಲೇಯಿಂಗ್ ಎ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್. Now, assume that there are two persons. A and B. Two persons are there. A and B. Here, A is, say, rich person. ಅವನ ಮಾರ್ಕೆಟ್ನಾಗ ಒಳ್ಳೆ ಹೆಸರಿರುತ್ತೆ. And B is another ordinary person. Right? Both will go and approach C. Both will approach for loan. ಸಾಲ ಕೊಡಿ ಅಂತ ಹೋಗ್ತಾರೆ. ಸಿ ಹತ್ರ ಸಾಲ ಕೊಡಿ ಅಂತ ಹೋಗ್ತಾರೆ. ಕೊಡಿ ಅಂತ ಹೋಗುವಾಗ ಬಿ ಮೇಕ್ಸ್ ಎ ಸ್ಟೇಟ್ಮೆಂಟ್. that A and me are partners. A and me ಅಂದರೆ ಬಿ ಆರ್ ಪಾರ್ಟ್ನರ್ಸ್. ಹೀಗೆ ಹೇಳೋದ್ರಿಂದ ಸಿಗೆ ಏನು ಅಭಿಪ್ರಾಯ ಬರುತ್ತೆ? ಎ ಭಾಳ ಶ್ರೀಮಂತಿದ್ದಾನೆ, ಆದ್ದರಿಂದ ನಾನು ಲೋನ್ ಕೊಡ್ಬೋದು ಅಂತ. ಇಬ್ಬರು ಹೋಗಿರ್ತಾರೆ. ಬೋತ್ ಹ್ಯಾಡ್ ಗಾನ್ ದೇರ್, ಬೋತ್ ಎ ಆ್ಯಂಡ್ ಬಿ ಇಬ್ಬರು ಹೋಗಿರ್ತಾರೆ. ಆಮೇಲೆ ಇಬ್ಬರು, ಆದರೆ ಹೂ ಮೇಕ್ಸ್ ಎ ಸ್ಟೇಟ್ಮೆಂಟ್ ಈಸ್ ಮೇಡ್ ಆನ್ ಬಿ ಓನ್ಲಿ. ಎ ಈಸ್ ಸೈಲೆಂಟ್. ಎ ಏನು ಹೇಳೋದೇ ಇಲ್ಲ, ಸುಮ್ಮನೆ ಇರ್ತಾನೆ. ಆಮೇಲೆ ದುಡ್ಡು ವಸೂಲಾಗೋದಿಲ್ಲ, ಡಿಫಾಲ್ಟರ್ ಆಗ್ತಾರೆ. ಆವಾಗ ಸಿ ಫೈಲ್ಸ್ ಎ ಕೇಸ್ ಆನ್ ಬಿ. ಸಿ ವರ್ಸಸ್ ಎ ಆ್ಯಂಡ್ ಬಿ. ವಾಟ್ ಈಸ್ ದ ಟ್ರುತ್? Truth is A and B are not partners. Therefore, now court stops both. In this case, both A and B are stopped to say they are not partners. They are not partners. ಸಿ ಸಾಲ ಕೊಟ್ಟಿಲ್ಲ, ಎ ಆ್ಯಂಡ್ ಬಿ ಪಾರ್ಟ್ನರ್ಶಿಪ್ ಅವ್ರನ್ನವರು ಅಂತ ಹೇಳಿ ಕೋರ್ಟ್ಗೆ ಹೋಗ್ತಾನೆ. ಆದರೆ ಕೋರ್ಟ್ ಏನು ಮಾಡುತ್ತೆ? ನೀವು ಇಬ್ಬರು ನಾವು ಪಾರ್ಟ್ನರ್ ಅಲ್ಲ ಅಂತ ಹೇಳಿ ಕೋರ್ಟ್ಗೆ ಹೇಳಕ್ಕೆ ಬರೋದಿಲ್ಲ ನೀವು ಅಂತ ಹೇಳಿ ಕೋರ್ಟ್ ವಿಲ್ ಗಿವ್ ದ ಸ್ಟೇಟ್ಮೆಂಟ್ ದ್ಯಾಟ್ ಯು ಕ್ಯಾನ್ ನಾಟ್ ಸೇ. ಅಂದ್ರೆ ಏನಾಯ್ತು? ಇನ್ ದ ಐಸ್ ಆಫ್ ಲಾ ದೇ ಆರ್ ಪಾರ್ಟ್ನರ್ಸ್. ಇನ್ನು ಹೆಂಗೆ ಹೇಳ್ಬೋದು ನಾನು ಇದನ್ನಂತಂದ್ರೆ, ಕೋರ್ಟು ಹೇಳಿದ ಸುಳ್ಳನ್ನೇ ಸತ್ಯವೆಂದು ನಂಬಬೇಕಾಗುತ್ತದೆ. ದಟ್ ಈಸ್ estoppel. ಹೌ? ನೋಡಿ, ಫಾರ್ ಎಕ್ಸಾಂಪಲ್, ಇವರಿಬ್ಬರು ಒಟ್ಟಿಗೆ ಹೋದಾಗ ವಾಟ್ ವಾಸ್ ದ ರೋಲ್ ಆಫ್ ಎ? ಒಮಿಷನ್. ಎ ಏನ್ ಮಾಡ್ದ?
ಅವತ್ತೇ ಸಿಗೆ ಹೇಳ್ಬೋದಿತ್ತು, ನೋ 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 ಎ ಆ್ಯಂಡ್ ಬಿ ನಾವು ಪಾರ್ಟ್ನರ್ ಅಲ್ಲ ಅಂತ ಹೇಳ್ಬೋದಿತ್ತು. ಹಿ ಡಿಡ್ ನಾಟ್ ಟೆಲ್. He did not tell. Therefore, sometimes omission is also treated as a good reason for doctrine of estoppel. Doctrine of estoppel. That is another example I wanted to give you. ಸೊ ಇಷ್ಟು ಕಾನ್ಸೆಪ್ಟನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನೀವು ಇಸ್ಟಾಪಲನ್ನು ಸುಲಭವಾಗಿ ಬರೀಬೋದು. ಮತ್ತು ಸಾಮಾನ್ಯವಾಗಿ ಈ ಪ್ರಶ್ನೆ ಕೇಳ್ತಾರೆ, ದೀಸ್ ಆರ್ ಆಲ್ ಕಾಲ್ಡ್ ಲೀಗಲ್ ಫಿಕ್ಷನ್ಸ್ ಅಂತಾರೆ ಇವ್ರು. ವೈ ದೇ ಆರ್ ಕಾಲ್ಡ್ ಆಸ್ ಲೀಗಲ್ ಫಿಕ್ಷನ್ಸ್? Now, before I conclude, I will again go to section 25, very interestingly. Section 25. ಅದನ್ನು ಸೆಕ್ಷನ್ 25ನಲ್ಲಿ ನಾನು ಅದನ್ನು ಹೇಳುವಾಗ ಸ್ಟ್ರೆಸ್ ಮಾಡಿರೋದಿಲ್ಲ, ಈಗ ಅದನ್ನು ಸ್ಟ್ರೆಸ್ ಮಾಡ್ತೀನಿ. ಸೊ ದ್ಯಾಟ್ ನೀವು ಸೆಕ್ಷನ್ 25ನಲ್ಲಿ ಈ ನೋಟ್ಸ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಸೆಕ್ಷನ್ ಇಸ್ಟಾಪಲ್ ಬರೆಯುವಾಗ ನೀವು ಸೆಕ್ಷನ್ 25 ಬಗ್ಗೆ ಬರೀಬೋದು. ನೋಡಿ ಸೆಕ್ಷನ್ 25 ಏನು ಹೇಳುತ್ತೆ ಅಂತ. This very important section is section 25, which is closely related to 121. ಏನು ಹೇಳ್ತೆ ಸೆಕ್ಷನ್ 25? ಹಿಯರ್ ದ ವರ್ಡ್ ಯೂಸ್ಡ್ ಈಸ್ ಸ್ಟಾಪ್. ಅದಕ್ಕೆ ಹೇಳ್ತೀನಿ, ಹಿಯರ್ ದ ವರ್ಡ್ ಯೂಸ್ಡ್ ಈಸ್ ಸ್ಟಾಪ್. ಅಡ್ಮಿಷನ್ಸ್ ಆರ್ ನಾಟ್ ಕನ್ಕ್ಲೂಸಿವ್ ಪ್ರೂಫ್. ನೆನ್ಪಿಟ್ಕೊಳ್ಳಿ, ಸೆಕ್ಷನ್ 25 ಸೇಸ್ ದ್ಯಾಟ್ ಅಡ್ಮಿಷನ್ಸ್ ಆರ್ ನಾಟ್ ಕನ್ಕ್ಲೂಸಿವ್ ಪ್ರೂಫ್. ಇಲ್ಲಿ ಇಸ್ಟಾಪಲ್ನಲ್ಲಿ ಏನಿರುತ್ತೆ ಹೇಳಿ? ಇಸ್ಟಾಪಲ್, ಆಲ್ ದೋಸ್ ಥಿಂಗ್ಸ್ ಆರ್ ಸ್ಟೇಟ್ಮೆಂಟ್ಸ್ ಓನ್ಲಿ. ಸ್ಟೇಟ್ಮೆಂಟ್ಸ್, ದೇ ಆರ್ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಓನ್ಲಿ, ಅಡ್ಮಿಟೆಡ್ ಸ್ಟೇಟ್ಮೆಂಟ್ಸ್ ಓನ್ಲಿ. ಓಕೆ, ಆದ್ದರಿಂದ ಎಲ್ಲ ಹೇಳಿಕೆಗಳನ್ನು ನಾವು ಸಾಬೀತಾಗಿರುವ ವಿಷಯ ಅಂತ ಹೇಳೋಕ್ಕಾಗೋದಿಲ್ಲ. ಸಾಬೀತಾಗಿರುವ ವಿಷಯ ಅಂತ ಹೇಳೋಕ್ಕಾಗಲ್ಲ. ಈಗ ಕೋರ್ಟಿಗೆ ಬಂದು ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ಬೋದು ಅವನು, ಬಟ್ ದೇರ್ ಈಸ್ ನೋ ಬೈಂಡಿಂಗ್ ಆನ್ ದ ಕೋರ್ಟ್ ಟು ಕನ್ವಿಕ್ಟ್ ಹಿಮ್. If court doubts, court can make enquiry. Court can start the trial without believing that person. ಆದ್ದರಿಂದ ಒಪ್ಪಿಗೆ ಇದೆಯಲ್ವಾ, ಒಪ್ಪಿಗೆಯು ಏನು ಅಂತಿಮ ಸಾಬೀತುಪಡಿಸುವ ಸಾಧನವಲ್ಲ. ಆದರೆ ಓಕೆ, ಪ್ರೂಫ್ ಆಫ್ ದ ಮ್ಯಾಟರ್ಸ್ ಅಡ್ಮಿಟೆಡ್, ಬಟ್ ದೇ ಮೇ ಆಪರೇಟ್ ಆ್ಯಸ್ ಇಸ್ಟಾಪಲ್. ನೋಡಿ, ಅವು ಏನಾಗ್ಬೋದು, ಈ ಹೇಳಿಕೆಗಳು ಇಸ್ಟಾಪಲ್ ಆಗಿ ಕೆಲಸ ಮಾಡಬಹುದು. ಅಂಡರ್ ದ ಪ್ರೊವಿಷನ್ಸ್ ಹಿಯರ್ ಇನ್ ಆಫ್ಟರ್ ಕಂಟೆಂಟ್. ಅಂಡರ್ ದ ಪ್ರೊವಿಷನ್ಸ್ ಹಿಯರ್ ಇನ್ ಆಫ್ಟರ್ ಕಂಟೆಂಟ್. ಎಲ್ಲಿ? ಸೆಕ್ಷನ್ 121, 122 ಆ್ಯಂಡ್ 123. ಇನ್ನು ಬೇರೆ ಸೆಕ್ಷನ್ ಇದ್ರೆ ಇರ್ಬೋದು, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಇಸ್ಟಾಪಲ್. ಈ ಸಂದರ್ಭಗಳಲ್ಲಿ ಅವನ ಹೇಳಿಕೆಯನ್ನು ನೀವು ನಿಲ್ಲಿಸ್ಬೋದು. ನೋ, ಐ ವಿಲ್ ನಾಟ್ ಟೇಕ್ ಯುವರ್ ಅಡ್ಮಿಷನ್, ಐ ವಿಲ್ ನಾಟ್ ಟೇಕ್ ಯುವರ್ ಸ್ಟೇಟ್ಮೆಂಟ್, ಐ ವಿಲ್ ನಾಟ್ ಟೇಕ್ ಯುವರ್ ಕನ್ಫೆಷನ್ ಅಂಥೇಳಿ ಹೇಳ್ಬೋದು ಅನ್ನೋದನ್ನು. ದೇರ್ ಫೋರ್ ಸೆಕ್ಷನ್ 25 ಈಸ್ ಆಲ್ಸೋ ಕ್ಲೋಸ್ಲಿ ರಿಲೇಟೆಡ್ ಹಿಯರ್. ಸೆಕ್ಷನ್ 25 ಕನ್ಕ್ಲೂಸಿವ್ ಪ್ರೂಫ್ಗೆ ಸಂಬಂಧಪಟ್ಟಂತೆ ಆ ಸೆಕ್ಷನ್ ಇಲ್ಲಿ ರಿಲೇಟ್ ಆಗುತ್ತೆ. ಓಕೆ, ನೌ another 2 sections, very simple sections, not much explanation is required. Whatever I wanted to tell you, I told you in section 121. 122 talks about 2 persons, a tenant and a licensee. ಒಬ್ಬ ಬಾಡಿಗೆದಾರ ಮತ್ತು ಅನುಮತಿದಾರ, ಬಾಡಿಗೆದಾರ ಮತ್ತು ಅನುಮತಿದಾರರಿಗೆ ಸಂಬಂಧಪಟ್ಟಂತೆ. ಅಂದರೆ ಈ ಇಬ್ಬರು ವ್ಯಕ್ತಿಗಳ ವಿಷಯದಲ್ಲಿ ನೀವು ಯಾವ ರೀತಿ ಈ ಒಂದು ಇಸ್ಟಾಪಲ್ ಕಲಮನ್ನು ಅನ್ವಯಿಸಬೇಕು ಅನ್ನೋದಕ್ಕೆ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಎ ಟೆನೆಂಟ್ ಕ್ಯಾನಾಟ್ ಡಿನೈ ದ ಟೈಟಲ್ ಆಫ್ ದ ಲ್ಯಾಂಡ್ ಲಾರ್ಡ್ ಎಟ್ ದ ಬಿಗಿನಿಂಗ್ ಆಫ್ ದ ಟೆನೆನ್ಸಿ. Similarly, a person who obtained a possession through a license cannot deny the title of the person who granted the license. ಏನು ಹಿಂಗಂದ್ರೆ, ಬಾಡಿಗೆ ವಿಷಯನೇ ತೆಗೆದುಕೊಳ್ಳೋಣ. ಬಾಡಿಗೆ ವಿಷಯದಲ್ಲಿ ಒಬ್ಬ ವ್ಯಕ್ತಿ ಮನೆ ಬಾಡಿಗೆಗೆ ಬರ್ತಾನೆ, ನೀವೊಂದು ಲೀಸ್ ಡೀಡ್ ಮಾಡ್ಕೊತೀರಿ. ಮಾಡ್ಕೊಂಡು ಆದಮೇಲೆ ನೀವು ಆ ಬಾಡಿಗೆ ಮನೆಯಲ್ಲಿ ಇರ್ತೀರಿ. ಆಮೇಲೆ ರೆಂಟ್ ಕೊಡೋದು ನಿಲ್ಲಿಸ್ತೀರಿ, ರೆಂಟ್ ಕೊಡೋದಿಲ್ಲ. ಓಕೆ, ಆಮೇಲೆ ನೀವೇನು ಹೇಳ್ತೀರಿ ಬಾಡಿಗೆದಾರನಿಗೆ, ಓನರ್ಗೆ, ಇಲ್ಲ ಸ್ವಾಮಿ ಈ ಮನೆ ನಿಮ್ಮ ಹೆಸರಲ್ಲೇ ಇಲ್ಲ, ನಿಮ್ಗೆ ರೆಂಟ್ ಕೊಡೋಕ್ಕಾಗೋದಿಲ್ಲ ನಾನು ಅಂಥೇಳಿ ಹೇಳ್ತಾನೆ ಅವನು. ಬಟ್ ದ್ಯಾಟ್ ಈಸ್ ನಾಟ್ ಪರ್ಮಿಟೆಡ್.
he is stopped from selling. So even if the house is not belonging to the owner, ಒಮ್ಮೆ ಬಾಡಿಗೆ ತಗೊಂಡ ಮೇಲೆ ಅವನು ಆ ಮನೆಯಲ್ಲಿ ವಾಸ ಇರೋ ತನಕ, ಟಿಲ್ he vacates, he is a tenant only. He doesn't have any other right other than the right of tenant. He doesn't have any other right other than filing a suit on that property. He is not permitted at all to question the ownership. ಅದೇ ಥರ ಲೈಸೆನ್ಸು. ಒಬ್ಬ ವ್ಯಕ್ತಿಗೆ ಲೈಸೆನ್ಸ್ ಕೊಟ್ಟ ಮೇಲೆ ಲೈಸೆನ್ಸ್ ತೊಗೊಂಡು ಅದನ್ನು ಅನುಭವಿಸ್ತಾ ಇದ್ದಂಥ ವ್ಯಕ್ತಿ ಆಮೇಲೆ ಇದು ನೀವು ಓನರ್ ಅಲ್ಲ, ನಿಮಗೆ ನಾನು ಇದಕ್ಕೆ ಫೀಸ್ ಕೊಡಲ್ಲ ಅಂಥೇಳಿ ಅವನು ಹೇಳೋಕ್ಕಾಗಲ್ಲ. ದಟ್ ಈಸ್ ವಾಟ್ ಈಸ್ ಸೆಕ್ಷನ್ 116. ಸೆಕ್ಷನ್ 116 ನೋಡಿ, ಇಲ್ಲಿ ಉದಾಹರಣೆ. ಎ ಟೇಕ್ಸ್ ಎ ಹೌಸ್ ಆನ್ ರೆಂಟ್ ಫ್ರಮ್ ಬಿ. ಲೇಟರ್ ಎ ಕ್ಯಾನಾಟ್ ಕ್ಲೇಮ್ ದ್ಯಾಟ್ ಬಿ ಹ್ಯಾಡ್ ನೋ ಓನರ್ಶಿಪ್ ರೈಟ್ ವೆನ್ ದ ಟೆನೆನ್ಸಿ ಸ್ಟಾರ್ಟೆಡ್. ವೆನ್ ದ ಟೆನೆನ್ಸಿ ಸ್ಟಾರ್ಟೆಡ್. ಅದಕ್ಕೆ ಏನು ಹೇಳ್ತಾರೆ? ಎ ಟೆನೆಂಟ್ ಈಸ್ ಆಲ್ವೇಸ್ ಎ ಟೆನೆಂಟ್. ಎ ಟೆನೆಂಟ್, I think the first spelling is a tenant, is always a tenant. Always a tenant ಅಂತ ಹೇಳ್ತಾರೆ. ಅದಕ್ಕೇನೆ ಈ ಒಂದು ಪ್ರಕರಣ ಬರಿಬೋದು ನೀವು. 2025 ಲೇಟೆಸ್ಟ್ ಪ್ರಕರಣ, ಇದು ಭಾಳ ಬ್ಯೂಟಿಫುಲ್ ಪ್ರಕರಣ. ಆ ಪ್ರಕರಣದ ಕಂಟೆಂಟನ್ನು ನಾನು ಇಲ್ಲಿ ಬರೆದಿದ್ದೀನಿ. ಅವರು ಎಡ್ವರ್ಸ್ ಪೊಸಿಷನ್ ಕ್ಲೇಮ್ ಮಾಡ್ತಾರೆ. If a person is continuously staying in a property without any other person's claim for a period of 12 years, he will get the rights of adverse property limitation act, the rights of adverse possession. ಇಲ್ಲಿ ಈ ಫ್ಯಾಕ್ಟ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೆದಿದ್ದೀನಿ ಮತ್ತು ಫ್ಯಾಕ್ಟ್ಸ್ ಬರೆದಿದ್ದೀನಿ ಅಷ್ಟೇ ನಾನು. ಬಟ್ ನೀವು ಕೇಸ್ ರೆಫರ್ ಮಾಡಿದರೆ ಸಾಕು. ಏನು ಕೇಸು? ಜ್ಯೋತಿ ಶರ್ಮಾ ವರ್ಸಸ್ ವಿಷ್ಣು ಗೋಯಲ್ 2025. ಎ ಗ್ರೋಸರಿ ಶಾಪ್ ಇನ್ ಎ ಸ್ಮಾಲ್ ಕಮರ್ಷಿಯಲ್ ಲೇನ್. ನೋಡಿ, ಒಂದು ಕಮರ್ಷಿಯಲ್ ಲೇನ್ನಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾನೆ. ಹ್ಯಾಡ್ ಬೀನ್ ಲೆಟ್ ಔಟ್ ಇನ್ 1953. ಓನರು 1953ರಲ್ಲಿ ಇದನ್ನು ಬಾಡಿಗೆ ಕೊಟ್ಟಿರ್ತಾನೆ. ಓಕೆ, ಫಾರ್ 7 decades. ನೋಡಿ, 70 ವರ್ಷಕ್ಕೆ. The tenant's family ran the business, paid the rent and stayed put. Then the landlord, whose title came through a 1999 will left by her father-in-law, asked them to leave. ಆ ವಿಲ್ಗೆ ಸಂಬಂಧಪಟ್ಟಂಥ ವಿಲ್ ಇದನ್ನು ಇಟ್ಕೊಂಡು ನೀವು ಖಾಲಿ ಮಾಡಿ ಅಂಥೇಳಿ, ಅಂದರೆ ಇಟ್ ಹ್ಯಾಸ್ ಕಮ್ ಟು ದ ಪರ್ಸನ್ ಹೂ ಇಟ್ ವಾಸ್ ಗಿವನ್ ಆಸ್ ಎ ವಿಲ್. ದೆನ್ ವಿಲ್ ಹ್ಯಾಸ್ ಟು ಬಿ ಲೀಗಲಿ ಸೆಟಲ್ಡ್. ಅದು ಏನಾಗಬೇಕಂತಂದ್ರೆ ಅದು ಪ್ರೊಬೇಟ್ ಆಗಬೇಕು. ವಿಲ್ ಪ್ರೊಬೇಟ್ ಆದರೆ ಓನರ್ಶಿಪ್ ಬರುತ್ತೆ. ಇಲ್ಲಿ ಪ್ರೊಬೇಟ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ. ದ ಟೆನೆಂಟ್ಸ್ ಆನ್ಸರ್ ವಾಸ್ ಬೋಲ್ಡ್. ಟೆನೆಂಟ್ ಏನು ಹೇಳ್ತಾನೆ? ನೀವು ಓನರೇ ಅಲ್ಲ, ಹೋಗು. ದ ಲ್ಯಾಂಡ್ ಲಾರ್ಡ್, ನೀನು ಓನರೇ ಅಲ್ಲ. ಹ್ಯಾಡ್ ನೆವರ್ ರಿಯಲಿ ಓನ್ಡ್ ಎ ಶಾಪ್ ಆ್ಯಂಡ್ ಇನ್ ಎನಿ ಕೇಸ್ ನಾನೇನು ಮಾಡೀನಿ, 70 ವರ್ಷ ಇದ್ದೀನಿ, ನನಗೆ ಅಡ್ವರ್ಸ್ ಪೊಸಿಷನ್ ಐತಿ, ಹೋಗು ಅಂತ. ಅಡ್ವರ್ಸ್ ಪೊಸಿಷನ್ ಐತಿ, ನೀನು ಓನರೇ ಅಲ್ಲ. ಅವನು ಆ್ಯಕ್ಚುಯಲ್ ಓನರು ಸತ್ತು ಹೋಗಿದ್ದಾನೆ, ಅವನು ವಿಲ್ ಹಿಡ್ಕೊಂಡು ನೀನು ಬಂದಿದೀಯಾ, ನಿನ್ನನ್ನು ನಾನು ನಂಬೋದಲ್ಲ. ದಟ್ ಈಸ್ ಒನ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಈಸ್ ಚಾಲೆಂಜಿಂಗ್ ದ ವಿಲ್. ಸೆಕೆಂಡ್ ಪಾಯಿಂಟ್ ಈಸ್ ಬ್ರಿಂಗಿಂಗ್ ದ ನ್ಯೂ ಕಾನ್ಸೆಪ್ಟ್, ಲೀಗಲ್ ಕಾನ್ಸೆಪ್ಟ್ ಆಫ್ ಅಡ್ವರ್ಸ್ ಪೊಸಿಷನ್. ಆವಾಗ ಕೋರ್ಟ್ ಹೇಳುತ್ತೆ, ದ ಟೆನೆಂಟ್ ಹೂ ಎಂಟರ್ಡ್ ಅಂಡರ್ ಎ ರೆಂಟ್ ಅಗ್ರಿಮೆಂಟ್ ಕ್ಯಾನಾಟ್ ಟರ್ನ್ ಅರೌಂಡ್ decades later and deny that the landlord had the title at the start of the tenancy as per section. So section 122 was applied here and eviction was decreed. ಖಾಲಿ ಮಾಡಲಿಕ್ಕೆ ಆರ್ಡರ್ ಮಾಡಿದ್ರು. ಓಕೆ, and arrears were ordered to be recovered from January 2000 and the tenant was given 6 months to vacate. 70 years of possession counted for nothing against the bar. That is the best example for section 122. Section 122, where we are talking about tenant and the licensee. And I think the last section is 123.
123. ಈ ಫಾರ್ಮರ್ಲಿ ಎಲ್ಲ ಬಿಟ್ಬಿಡಿ, ಡೋಂಟ್ ವರಿ ಅಬೌಟ್ ದೀಸ್ ಸೆಕ್ಷನ್ಸ್, ಓನ್ಲಿ ಫೋಕಸ್ ಆನ್ BSA. ಐ ಆಮ್ ನಾಟ್ ವರಿ, ದಿಸ್ ಇಸ್ ಕಂಪ್ಯಾರಿಟಿವ್ ಸ್ಟಡಿ ಇಲ್ಲ ನಿಮಗೆ. ಇಸ್ಟಾಪಲ್ ಆಫ್ ಅಕ್ಸೆಪ್ಟರ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್, ಬೇಲಿ ಆರ್ ಲೈಸೆನ್ಸಿ. ನೋಡಿ, ಬಿಲ್ ಆಫ್ ಎಕ್ಸ್ಚೇಂಜ್ ವಿಷಯದಲ್ಲಿ, ಬೇಲಿ ವಿಷಯದಲ್ಲಿ, ಲೈಸೆನ್ಸ್ ವಿಷಯದಲ್ಲಿ ಇಸ್ಟಾಪಲ್ ಇರುತ್ತೆ ಅಂತ ಇದರ ಅರ್ಥ. ಒಮ್ಮೆ ಬಿಲ್ ಆಫ್ ಎಕ್ಸ್ಚೇಂಜ್, ಬಿಲ್ ಅಕ್ಸೆಪ್ಟ್ ಮಾಡಿದ ಮೇಲೆ ಬಿಲ್ ಡ್ರಾ ಮಾಡಿದವನೇ ಬೋಗಸ್ ಅಂತೇಳಿ ಹೇಳೋಕ್ಕಾಗಲ್ಲ ನೀವು. ಯು ಆರ್ ಬೌಂಡ್ ಬೈ ದ ಬಿಲ್, ಯು ಆರ್ ಬೌಂಡ್ ಬೈ ದ ಬಿಲ್. ಬೇಲಿ ಯು ನೋ, ಬೇಲಿ ಈಸ್ ಎ ಪರ್ಸನ್ ಹೂ ಈಸ್ ಕೀಪಿಂಗ್ ಗೂಡ್ಸ್ ಇನ್ ಹಿಸ್ ಕಸ್ಟಡಿ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್, ರೈಟ್? ಅವನಿಗೂ ಇಸ್ಟಾಪಲ್ ಅಪ್ಲೈ ಆಗಿದೆ. ಆಮೇಲೆ ಲೈಸೆನ್ಸಿ ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ. ದ ಸೆಕ್ಷನ್ ಪ್ರಿವೆಂಟ್ ಸರ್ಟನ್ ಪರ್ಸನ್ಸ್ ಫ್ರಮ್ ಡಿನೈಯಿಂಗ್ ದ ಅಥಾರಿಟಿ ಆಫ್ ರೈಟ್ಸ್ ಆಫ್ ಪರ್ಸನ್ಸ್ ಹೂಮ್ ದೇ ಡಿರೈವ್ಡ್ ದ ಬೆನಿಫಿಟ್. ಅದರಿಂದ ಲಾಭ ಪಡ್ಕೊಂಡು ಆಮೇಲೆ ನೀನು ಬೇಲಿನಲ್ಲ ಅಂತ ಹೇಳೋದು, ನೀನು ಬೇಲರ್ ಅಲ್ಲ ಅಂತ ಹೇಳೋದು, ನೀನು ಲೈಸೆನ್ಸರ್ ಅಲ್ಲ ಅಂತ ಹೇಳೋದು, ಅಥವಾ ನೀನು ಬಿಲ್ ಆಫ್ ಎಕ್ಸ್ಚೇಂಜ್ ನೀನು ಡ್ರಾ ಮಾಡಿಲ್ಲ ಅಥವಾ ನೀನು ಅದಕ್ಕೆ ಆತರ ಇಡಲ್ಲ ಅಂತ ಹೇಳೋದು, ಅದು ಕಾನೂನಿನಲ್ಲಿ ನಡೆಯೋದಿಲ್ಲ. ಎ ಬೇಲಿ ಕೆನಾಟ್ ಡಿನೈ ದ್ಯಾಟ್ ಬೇಲರ್ ಹ್ಯಾಡ್ ಅಥಾರಿಟಿ. ನಿನಗೆ ಅಥಾರಿಟಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಸೇಮ್ ಆ್ಯಕ್ಚುಲಿ 121 ಕಾನ್ಸೆಪ್ಟ್ ಇದು. ಎ ಲೈಸೆನ್ಸಿ ಕೆನಾಟ್ ಡಿನೈ ದ ಲೈಸೆನ್ಸರ್, ನನಗೆ ಅಥಾರಿಟಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ, ದೆನ್ ಐ ಥಿಂಕ್ so these are the sections. These are the sections that I have discussed with you. So with this I have completed estoppel. ಇಸ್ಟಾಪಲ್ನ ನಿಮ್ಗೆ ಕಂಪ್ಲೀಟ್ ಮಾಡಿದ್ದೀನಿ. ಕನ್ನಡದಲ್ಲಿ ಪ್ರತಿಬಂಧ. ಓಕೆ, ಇದು ಈ ಸುಳ್ಳುಗಾರರನ್ನು ತಡೆಯೋದಕ್ಕೆ, ಮೋಸಗಾರರನ್ನು ತಡೆಯೋದಕ್ಕೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಅವಕಾಶ. ಇಲ್ಲಿ ಎಲ್ಲ ವಿಷಯದಲ್ಲಿಯೂ ಇಸ್ಟಾಪಲ್ ಅಪ್ಲೈ ಆಗುತ್ತಾ? ಎಲ್ಲ ವಿಷಯದಲ್ಲಿಯೂ ಇಸ್ಟಾಪಲ್ ಅಪ್ಲೈ ಆಗುತ್ತಾ ಅಂದರೆ, ನಂಬರ್ 1, ಎಕ್ಸ್ಕ್ಲೂಷನ್ಸ್ ಟು ಇಸ್ಟಾಪಲ್. ಎಲ್ಲಿ ಇಸ್ಟಾಪಲ್ ಅಪ್ಲೈ ಆಗಲ್ಲ? Number 2, the difference between estoppel and res judicata. Res judicata. Res judicata you have read in CPC, I think section 11 or 10 in CPC. And estoppel you have just now learnt in section 121. Whether they are same or different, on these two aspects I am bringing you another video, and I am sure by seeing the width of the syllabus in unit 2, if 2 questions are asked in unit 2, definitely one question is on estoppel. One question is on estoppel. Therefore it's a very important ಚಾಪ್ಟರ್ ಅಂತ ಹೇಳ್ತಾ, ಇನ್ನೊಂದು ವಿಡಿಯೋ ನಾನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಇನ್ನೊಂದು ಸಂತೋಷದ ವಿಷಯ ಅಂತಂದರೆ, ಸುಮಾರು 9800 ಮೇಲೆ ಈಗ ನನ್ನ ಸೆಕ್ಷನ್ನ, ನನ್ನ ಯೂಟ್ಯೂಬ್ನ ಚಂದಾದಾರರಾಗಿದ್ದಾರೆ. ಅವರೆಲ್ಲರಿಗೂ ಅಭಿನಂದಿಸ್ತಾ, ನನ್ನ ಉದ್ದೇಶ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕಾನೂನು ಕಬ್ಬಿಣದ ಕಡಲೆಯಾಗದೆ ಸರಳ ವಸ್ತುವಾಗಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದಂತಹ ನನ್ನ ಯೂಟ್ಯೂಬ್ ಚಾನಲ್ ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದೆ. ಇದನ್ನು ಎಲ್ಲ ವಿಷಯಗಳಿಗೂ ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆಮೇಲೆ ಉಳಿದ ಕೆಲವು ವಿಷಯಗಳಲ್ಲಿ ನಾನು ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಿಗೆ ಹೋದರೆ ನಾನು ಇಲ್ಲಿ ತನಕ ಅಂದರೆ 2 ವರ್ಷದಲ್ಲಿ ನಾನು ಮಾಡಿದಂತಹ ಎಲ್ಲ ಕೆಲಸಗಳು ನಿಮ್ಗೆ ಸಿಗ್ತವೆ, ನಿಮ್ಮ ಪರೀಕ್ಷೆಗೆ ಬಹಳ ಉಪಯುಕ್ತವಾಗ್ತವೆ ಅಂತಕ್ಕಂಥ ಮಾತನ್ನು ನಿಮ್ಗೆ ಹೇಳ್ತಾ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.